ಆದರೆ ಇವತ್ತು ಕಾಂಗ್ರೆಸ್ನವ್ರು ಏನು, ನಾವು ಇವತ್ತು ಪೂರ್ಣ ಪ್ರಮಾಣದ ಬಹುಮತ ಇದೆ, 140 ಜನ ನಾವು ಗೆದ್ದಿದ್ದೀವಿ, ನಾವು ಏನು ಬೇಕಾಗಿದ್ರು ಮಾಡ್ಬೋದು ಅಂತೇಳಿ ಹೊರಟಿದ್ದಾರೆ. ಆದರೆ ಬೆಂಗಳೂರು ನಗರದಲ್ಲಿ ನೋಡಿ, ಇವತ್ತೊಂದು ದಿವಸ ಏನು 19 ಇತ್ತು, ಈಗ ಬಿ ಖಾತಾ ಎ ಖಾತಾ ಅಂತೇಳಿ ಏನು ಮಾಡ್ತಾ ಇದ್ದಾರಲ್ಲ, ಎ ಖಾತಾ ಬಿ ಖಾತಾ ಅಂತೇಳಿ ಮುಂಚೆ ಏನು ಇವರು ನಿಲಯ ಮಿತ್ತಲ್ ಅವರು 2002ರಲ್ಲಿ ಏನು IAS ಅಧಿಕಾರಿ, ಈಗ ಅವರು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಇರ್ಬೋದು, ತಿಪ್ಪೇಸ್ವಾಮಿ ಅವ್ರಿಗೆ ಗೊತ್ತಿರ್ಬೋದು, ಅವರು ಈಗ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಇದ್ದಾರೆ. ಅವರು ಆಕ್ಚುಲಿ ಸುಧಾರಣೆ ತಗೊಂಬಂದಿದ್ದು ಬಹಳ ಪ್ರಾಮಾಣಿಕ ಅಧಿಕಾರಿ. ಅವರು ಅವತ್ತೊಂದಷ್ಟು ತೆರಿಗೆ ಪದ್ಧತಿಯನ್ನ, ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಪದ್ಧತಿಯನ್ನು ತಗೊಂಬಂದರು. ಅವರು ಆವತ್ತು ಏನಿತ್ತು, ಒಂದು ಸ್ಕ್ವೇರ್ ಫೀಟ್ಗೆ ನೀವು ಅಕ್ರಮ ನೀವು ಕಾನೂನು ಪ್ರಕಾರ ಪ್ಲಾನ್ ತಗೊಂಡು ಕಟ್ಟಿರ್ತಕ್ಕಂಥವ್ರಿಗೆ ಒಂದು ತೆರಿಗೆ, ಅದನ್ನ ನೀವು ಕಾನೂನು ಬಾಹಿರವಾಗಿ ಇಲಿಗಲ್ ಕನ್ಸ್ಟ್ರಕ್ಷನ್ ಮಾಡಿರ್ತಕ್ಕಂಥವ್ರಿಗೆ ಡಬಲ್ ಅಂತೇಳಿ ಮಾಡಿದ್ರು. ಅವ್ರು ಮಾಡಿದ ಉದ್ದೇಶ ಏನು, ಎಲ್ಲರೂ ಸಹ ತೆರಿಗೆ ಈ ಒಂದು ಎಲ್ಲ ಬೆಂಗಳೂರಿನಲ್ಲಿ ಎಷ್ಟು ಆಸ್ತಿಗಳಿದ್ದಾವೆ ಅಷ್ಟು ತೆರಿಗೆ ವ್ಯಾಪ್ತಿಗೆ ಬರಬೇಕು ಅಂತೇಳಿ ಅವರು ಒಂದು ಸದುದ್ದೇಶದಿಂದ ತಗೊಂಬಂದರು. ಅವರು ಹೋದ ನಂತರ ಎಷ್ಟೆಲ್ಲ ಸರ್ಕಾರಗಳು ಬಂದಿದ್ದಾವೆ, ಇದುವರೆಗೂ ಸಹ ಯಾವ ಸರ್ಕಾರಗಳು ಬೆಟರ್ಮೆಂಟ್ ತಗೊಂಡಿಲ್ಲ. ಈಗ ಇವ್ರು ಹೇಳ್ತಾರೆ ಏಕಾತ ಮಾಡಿರೋದನ್ನ, ಅದು ವಿಶೇಷವಾಗಿ ಆಶ್ಚರ್ಯ ಏನಪ್ಪ ಅಂತಂದರೆ, ಇದುವರೆಗೂ ಸಹ ನೀವು ಯಾವುದೇ KMC ಕಾಯ್ದೆಯಲ್ಲಿ ಇರಲಿ ಅಥವಾ BBMP ಕಾಯ್ದೆಯಲ್ಲಿ ಇರಲಿ ಅಥವಾ ಈಗ ಗ್ರೇಟರ್ ಬೆಂಗಳೂರು ಅಂತ ಏನು ಹಿಂಗೆ ಮಾಡಿದಾರಲ್ವಾ, ಅದರಲ್ಲಾಗಲಿ ಯಾವುದೇ ಕಾರಣಕ್ಕೂ ಎಲ್ಲೂ ಸಹ A ಮತ್ತು B ಅಂತ ಯಾವುದೇ ಕಾನೂನಿಲ್ಲ. ಖಾತಾ ಅಂತಿದೆ, A ರಿಜಿಸ್ಟರ್ B ರಿಜಿಸ್ಟರ್ ಅಂತಿತ್ತು. ಹಿಂದೆ ತೆರಿಗೆ ಪದ್ಧತಿಗೋಸ್ಕರ 7 ನಗರಸಭೆ ಇದ್ದಂಥ ಸಂದರ್ಭದಲ್ಲಿ A ರಿಜಿಸ್ಟರು B ರಿಜಿಸ್ಟರ್ ಅಂತ ಮಾಡಬೇಕು ಅಂತೇಳಿ ಹೇಳಿದರು. ಆ A ರಿಜಿಸ್ಟರು B ರಿಜಿಸ್ಟರ್ ಏನಿತ್ತಲ್ವಾ, ಅಂದರೆ ನೀವು ಏನು ಬೆಟರ್ಮೆಂಟ್ ಕಟ್ಟಿ ನೀವು ಏನು ಪ್ಲಾನ್ ಸ್ಯಾಂಕ್ಷನ್ ತಗೊಂಡಿರ್ತೀರಿ ಅದು A ರಿಜಿಸ್ಟರ್ನಲ್ಲಿ ಎಂಟ್ರಿ ಆಗಬೇಕಾಗಿತ್ತು. ಬೆಟರ್ಮೆಂಟ್ ಕಟ್ಟದೆ ನೀವೇನಾದರೂ ತೆರಿಗೆನ ಅದಕ್ಕೆ B ರಿಜಿಸ್ಟರ್ಲಿ ನೀವು ಎಂಟ್ರಿ ಮಾಡಬೇಕಾಗಿತ್ತು. ಆದರೆ ಇದನ್ನ ಈ ಎಲ್ಲ AROಗಳು ಮತ್ತು RIಗಳು ರೆವಿನ್ಯೂ ಆಫೀಸರ್ಸ್ ಏನಿದ್ರು ಇದನ್ನೇ A ಮತ್ತು B ಖಾತಾ ಅಂತೇಳಿ ಮಾಡಿಬಿಟ್ರು. A ಖಾತಾ ಮತ್ತು B ಖಾತಾ ಅಂತಂದರೆ ಯಾವುದಾದ್ರೂ ಆಕ್ಟಲ್ಲಿ, ಮುನ್ಸಿಪಲ್ ಆಕ್ಟಲ್ಲಿ ಇರಲಿ ಅಥವಾ ಈಗೇನು ರಾಜಪತ್ರ ಹೊಡಿಸಿದಾರಲ್ಲ, ನನಗೆ ಆಶ್ಚರ್ಯ ಆಗಿದೆ ಅಂದರೆ ಕ್ಯಾಬಿನೆಟಲ್ಲಿ ಇದನ್ನು ತೀರ್ಮಾನ ಮಾಡಿ ಇದಕ್ಕೆ ಬಂದು ಪತ್ರಕರ್ತರಿಗೆ ಬ್ರೀಫ್ ಮಾಡಿದ್ದು ಕಾನೂನು ಸಚಿವರು SK ಪಾಟೀಲ್ ಸಾಹೇಬರು. ಏನಾದರೂ ಕನಿಷ್ಠ ಅವ್ರು ಯಾರು ಅಡ್ವೈಸ್ ಆದ್ರೂ, ಯಾರು ಇವಾಗ ಅಡ್ವೊಕೇಟ್ ಜನರಲ್ ಇನ್ನೊಬ್ಬರು ಮತ್ತೊಬ್ಬರು ಇರ್ತಾರೆ, ಅದನ್ನು ಕೇಳ್ಕೊಬೇಕಾಗಿತ್ತು. ಆದರೆ ಇಡೀ ಬೆಂಗಳೂರಿನ ಜನತೆಗೆ ಮಂಕು ಬೂದಿಯನ್ನು ಏರಿಸ್ತಾ ಇದ್ದಾರೆ. ನಿಮಗೆ ದೇವೇಗೌಡರು ಸಾಹೇಬರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಒಂದು ಚದರ ಗಜಕ್ಕೆ 13,800 ರೂಪಾಯಿ ಫಿಕ್ಸ್ ಮಾಡಿದರು. ಅಂದರೆ ಒಂದು 30-40 ಸೈಟ್ಗೆ 14,000 ರೂಪಾಯಲ್ಲಿ ನಿಮಗೆ ಖಾತಾ ಆಗ್ತಾಯಿತ್ತು. ಅದಾದ ನಂತರ ಸಿದ್ದರಾಮಣ್ಣವರು ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಅವರು ಅದನ್ನು ದುಪ್ಪಟ್ಟು ಮಾಡಿದ್ರು. ಭಾಳಷ್ಟು ಜನ ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಏನಾಯಿತು, ಇದನ್ನು ನೀವು ಇನ್ನೊಂದು ಸತಿ ಪರಿಶೀಲನೆ ಮಾಡಿ ಅಂತ ಹೇಳಿದರು. ಆಗ ಅದನ್ನು ಕಡಿಮೆ ಮಾಡಿದರು. ಮತ್ತೆ ಕೋರ್ಟ್ಗೆ ಹೋಗಿ ಪರಿಶೀಲನೆ ಮಾಡಿ ಅಂತ ಹೇಳಿದಾಗ ಅದನ್ನು ಕಡಿಮೆ ಮಾಡಿದರು. ಆದರೆ ಈಗ ನೀವು ನೋಡಬೇಕಿದ್ರಲ್ಲಿ ಆಶ್ಚರ್ಯ ಏನಪ್ಪ ಅಂತಂದರೆ, ಒಂದು ಈಗಾಗಲೇ ನಾನು ಎಕ್ಸಾಂಪಲ್ಲು ಕೃಷ್ಣ ಬೈರೇಗೌಡದ್ದು ಹೇಳಿದೆ. ಆಂಧ್ರದಿಂದ ಯಾರೋ ಬಂದರು, ಅವರು A ಖಾತಾನೂ ಇಲ್ಲ B ಖಾತಾನೂ ಇಲ್ಲ. ಅವರೆಲ್ಲರೂ ಸಹ ರಾಜಾರೋಷವಾಗಿ 5 ಫ್ಲೋರು 6 ಫ್ಲೋರು ಬಿಲ್ಡಿಂಗ್ಗಳು ಕಟ್ಟಿದ್ದಾರೆ. ಎಲ್ಲವನ್ನೂ ಸಹ ಬೆಂಗಳೂರು ನಗರದಲ್ಲಿ ನೀವು 100% ಅಲ್ಲಿ ಒಂದು 5% ಜನ ಪ್ರಾಮಾಣಿಕವಾಗಿ ಸೆಟ್ ಬ್ಯಾಕ್ ಬಿಟ್ಟು ಕಟ್ಟಿರ್ಬೋದು. ಇನ್ನೆಲ್ಲ 95% ಆ ಯಾವ ಆಸ್ತಿಗಳು ಸಹ ಸೆಟ್ ಬ್ಯಾಕ್ ಬಿಟ್ಟಿಲ್ಲ, 100% ವೈಲೇಷನ್ ಮಾಡಿದ್ದಾರೆ. ನೀವೇ ಕಾಯ್ದೆ ಮಾಡಿದ್ದೀರಿ 50% ಬಿಲೋ ಇದ್ದರೆ ಅದನ್ನು ಸಕ್ರಮ ಮಾಡ್ಬೋದು, 50% ಎಬವ್ ಇದ್ದರೆ ಅದನ್ನು ಸಕ್ರಮ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಹಾಗಾದರೆ ಇವನ್ನೆಲ್ಲ ಯಾವ ನೀವು ಇದಿಟ್ಕೊಂಡು ಮತ್ತೆ ಅದನ್ನೆಲ್ಲನೂ ನೀವು ಸಕ್ರಮ ಮಾಡ್ತೀರಿ ಅದು ನಮಗೆ ಗೊತ್ತಿಲ್ಲ. ಈಗಲೂ ಅದು ಕೇಸು ಸಹ ಪೆಂಡಿಂಗ್ ಇದೆ. ಎರಡನೇದು ಏನಪ್ಪ ಅಂತಂದರೆ, ಈಗ ಮಿಟ್ಕನಹಳ್ಳಿ ಆ ಭಾಗಲೆಲ್ಲನೂ ಇವಾಗ ಖಾತಾ ಕೊಟ್ಟರು. ಇದುವರೆಗೂ ಸಹ ನೀವು ಅವ್ರ ಹತ್ರ ಏನೂ ಇಲ್ಲ, ಬೀದು ಇಲ್ಲ, 6 ಫ್ಲೋರ್ 7 ಫ್ಲೋರ್ ಕಟ್ಬಿಟ್ಟು ಎಲ್ಲ ಆಂಧ್ರದವರು ಮಾರಾಟ ಮಾಡಿ ಹೊರಟೋಗಿದ್ದಾರೆ. ಈಗ ತಗೊಂಡಿರೋ ಪರಿಸ್ಥಿತಿ ಏನು ಬೆಂಗಳೂರು ನಗರದಲ್ಲಿ? ನಾನು ಹೇಳ್ತಾ ಇದ್ದೇನೆ, ಬೆಂಗಳೂರು ನಾಗರಿಕರಿಗೆ ಇದು ನಿಜಕ್ಕೂ ಸಹ ಗೊತ್ತಾಗ್ತಾ ಇಲ್ಲ ಇವ್ರು ಏನು ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ಅಂತೇಳಿ.
ನಾನು ಹೇಳ್ತಾ ಇದ್ದೀನಿ, ಬೆಂಗಳೂರು ನಾಗರಿಕರು ಎಚ್ಚೆತ್ಕೊಳ್ದೆ ಹೋದರೆ ನೀವೇನು ಮಧ್ಯಮ ವರ್ಗದ ಜನ, ವಿಶೇಷವಾಗಿ ಬಡವರಿದ್ದಾರೆ, ಒಂದು 30-40 ಸೈಟ್ಗೆ ಇವಾಗ ಆದೇಶ ಮಾಡಿರ್ತಕ್ಕಂಥದ್ದು ನಿಮಗೆಲ್ಲ ದಾಖಲೆ ಕೊಡ್ತೀನಿ. ಮಾಡಿದ್ದಾರೆ. ಎಷ್ಟು ಮಾಡಿದ್ದಾರೆ ಗೊತ್ತಾ? 13,800 ರೂಪಾಯಿ ಇದ್ದಿದ್ದನ್ನು ಇವರು 1 ಸ್ಕ್ವೇರ್ ಫೀಟ್ಗೆ ಈಗ ಅದನ್ನು ಯಾವ ರೀತಿ ಅದನ್ನು ಫಿಕ್ಸ್ ಮಾಡಿದ್ದಾರೆ ಅಂತಂದರೆ, ಗೈಡ್ಲೈನ್ಸ್ ವ್ಯಾಲ್ಯೂ ಇದೆಯಲ್ಲ, ಸಬ್ ರಿಜಿಸ್ಟರ್ದು ಗೈಡ್ಲೈನ್ಸ್ ವ್ಯಾಲ್ಯೂ ಪ್ರಕಾರ ನೀವು 3,000ದಿಂದ 5,000 15,000 ರೂಪಾಯಿವರೆಗೂ ಇದೆ. ಮಿನಿಮಮ್ 5,000 ರೂಪಾಯಿ ಅಂತ ಹಾಕೊಂಡ್ರೆ ನೀವು ಒಂದು 30-40 ಸೈಟ್ಗೆ ಮಿನಿಮಮ್ 3 ಲಕ್ಷ ರೂಪಾಯಿಯಿಂದ 6 ಲಕ್ಷ ರೂಪಾಯಿ ತನಕ ನೀವು ಕಟ್ಟಬೇಕಾಗ್ತದೆ. ಮಿನಿಮಮ್ 3 ಲಕ್ಷದಿಂದ 6 ಲಕ್ಷ ರೂಪಾಯಿ ಯಾವುದಕ್ಕಿದು? ಒಂದು 30-40 ಸೈಟ್ಗೆ. ಆದರೆ ಏನಿವತ್ತು ಬೆಟರ್ಮೆಂಟ್ ಟ್ಯಾಕ್ಸ್ ಇವ್ರೇನು ಫಿಕ್ಸ್ ಮಾಡಿದಾರಲ್ಲ, ಇದುವರೆಗೂ ಸಹ ನೀವು 2002 2003 ಏನು ಸ್ಟಾಪ್ ಆಯ್ತಲ್ಲ ಬೆಟರ್ಮೆಂಟು, ಆ ಬೆಟರ್ಮೆಂಟ್ ಸ್ಟಾಪ್ ಆದಮೇಲೆ BBMP ಇಷ್ಟು ವರ್ಷ ಆಯ್ತಲ್ಲ, 2003 2025 ನೀವು ಎಷ್ಟು ಜನ ಬಿಲ್ಡಿಂಗ್ಗಳು ಕಟ್ಟಿರ್ಬೋದು, ಅವ್ರು ಯಾರಿಗೂ ಸಹ ಖಾತಾ ಮಾಡಿಕೊಡ್ಲಿಲ್ಲ. ಖಾತಾ ಯಾಕೆ ಮಾಡಿಕೊಡ್ಲಿಲ್ಲ ಅಂತಂದರೆ, ಕನ್ವರ್ಷನ್ ಆದವ್ರಿಗೆ ಮಾತ್ರ ಇವರು ಬೆಟರ್ಮೆಂಟ್ ಕಳ್ಸ್ಕೊಳ್ತಾ ಇದ್ರು. ಬೆಂಗಳೂರು ನಗರದಲ್ಲಿ ಎಲ್ಲ ನಾವು ಡೆವಲಪ್ಮೆಂಟ್ ಏರಿಯಾ ಅಂತ ಏನು ಹೇಳ್ತೀರಿ, ಎಲ್ಲವೂ ಸಹ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದವರು ನೋಟಿಫಿಕೇಶನ್ ಮಾಡಿದ್ರು. ಆದರೆ ನೋಟಿಫಿಕೇಶನ್ ಮಾಡಿದ್ದಾದ್ಮೇಲೆ ಎಲ್ಲ ಪ್ರಾಪರ್ಟಿಗಳು ಸಹ ನಿಮಗೆ ಅದು BD ಅಂತ ಬರ್ತದೆ. BD ಅಂತ ಬಂದಮೇಲೆ ಅಂಥದಕ್ಕೆ ನೀವು ಬೆಟರ್ಮೆಂಟ್ ಕಟ್ಸ್ಕೊಳಲ್ಲ ಅಂತಂದ್ರು. ಇವಾಗ ಒಂದು ಮನೇಲಿ 4-5 ಜನ ಅಣ್ಣ ತಮ್ಮಂದ್ರು ಇರ್ತಾರಪ್ಪ, ಅವರು ಆಸ್ತಿ ಪಾಲು ಮಾಡ್ಕೊಂಡ್ರು. ನೀವು ಇಲ್ಲಿ ಅವೆಲ್ಲ ರೆವಿನ್ಯೂ ಸೈಟ್ಗಳು, ಕನ್ವರ್ಷನ್ ಆಗೋದಿಲ್ಲ. ಕನ್ವರ್ಷನ್ ಆಗದೆ ಇರ್ತಕ್ಕಂಥವ್ಗೆ ನೀವು ಬಂದ್ಬಿಟ್ಟು ಅದಕ್ಕೆ ಬೆಟರ್ಮೆಂಟ್ ಕಟ್ಸ್ಕೊಳ್ಳಿಲ್ಲ. ಅವರೆಲ್ಲ ಏನು ಮಾಡ್ತಾರೆ, ಮನೆಗಳು ಕಟ್ಟಿದ್ರು, ರಾಜಾರೋಷವಾಗಿ 4 ಫ್ಲೋರ್ 5 ಫ್ಲೋರ್ ಕಟ್ಬಿಟ್ಟಿದ್ದಾರೆ. ಅದಕ್ಕೆ ತಪ್ಪು ಸರ್ಕಾರ. ನೀವು ಯಾಕಂತಂದರೆ ಬೆಟರ್ಮೆಂಟ್ ನೀವು ಬರೀ ಕನ್ವರ್ಷನ್ ಆದಾಗ ಮಾತ್ರ ನಾವು ಬೆಟರ್ಮೆಂಟ್ ಕಟ್ಸ್ಕೊಳ್ತೀವಿ ಅಂತ ಹೇಳಿದ್ರು. ಯಾವುದೂ ಸಹ ಕನ್ವರ್ಷನ್ ಆಗಲಿಲ್ಲ. ಹಾಗಾಗಿ ಇಲಿಗಲ್ ಆಗಿ ಇಡೀ ಬೆಂಗಳೂರು ನಗರದಲ್ಲಿ ಬೃಹದಾಕಾರವಾಗಿ ಬೆಂಗಳೂರಿನಲ್ಲಿ ಇಲಿಗಲ್ ಕನ್ಸ್ಟ್ರಕ್ಷನ್, ಇಲಿಗಲ್ ಬಿಲ್ಡಿಂಗ್ಸು ಮಾಡಿಬಿಟ್ಟಿದ್ದಾರೆ. ಈಗ ಮಾನ್ಯ ಉಪಮುಖ್ಯಮಂತ್ರಿಗಳು ಈಗ ಮೊನ್ನೆ ಒಂದು ಕಾಯ್ದೆ ಮಾಡ್ಕೊಂಡಿದ್ದಾರೆ. ಯಾಕೆ ನಾನು ಬ್ರಿಟಿಷ್ ಪದ್ಧತಿ ಅಂತ ಹೇಳಿದೆ ಅಂತಂದರೆ, ಈಗ ಮೊನ್ನೆ ಹೊಸದಾಗಿ ಒಂದು ಕಾಯ್ದೆ ಮಾಡ್ಕೊಂಡಿದ್ದಾರೆ ಇವರು. ಯಾರಾದರೂ ತೆರಿಗೆ ಕಟ್ಟಲಿಲ್ಲ ಅಂತಂದರೆ ಅದನ್ನು ಸೀಜ್ ಮಾಡ್ಬೋದು. ನೀವು ಯಾವುದೋ ಒಂದು 30-40 ಬಡವರು ಬಗ್ಗರು ಏನಿಲ್ಲ, ದಯೆ ದಾಕ್ಷಿಣ್ಯ ಏನಿಲ್ಲ ಇವ್ರಿಗೆ. ಏನು ಒಡೆದ ಆಳ ನೀತಿ, ಇವ್ರಿಗೆ ದುಡ್ಡು ಬರಬೇಕಷ್ಟೇ. ಆಯಿತು, ಯಾವಾಗಲೂ ಸಹ ನೀವು ಯಾವುದಾದ್ರೂ ಒಂದು ಸ್ಥಳೀಯ ಸಂಸ್ಥೆಗಳು ನೀವೇನಾದರೂ ನಿರ್ವಹಣೆ ಮಾಡಬೇಕು, ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಟ್ಯಾಕ್ಸನ್ನ ಕಲೆಕ್ಟ್ ಮಾಡಬೇಕು. ಆದರೆ ಟ್ಯಾಕ್ಸ್ ಯಾವ ರೀತಿ ಕಲೆಕ್ಟ್ ಮಾಡಬೇಕು ನೋಡಿ, ಇಲ್ಲಿ ಹೇಳ್ತಾರೆ ಟ್ಯಾಕ್ಸನ್ನ ನೋಡಿ. 2000 ನೋಡಿ ಇಲ್ಲೊಂದು ಸ್ಲ್ಯಾಬ್ ಮಾಡಿದ್ದಾರೆ. ನೀವು BDAದಲ್ಲಿ ನೋಡಿ, ಇಲ್ಲಿದೆ, ಇದಕ್ಕೆ ಆದೇಶದ ಕಾಪಿ ಎಲ್ಲ ತೆಗೆಸಿದ್ದೀನಿ, ಕೊಡ್ತೀನಿ. BDAದಲ್ಲಿ ನೀವು ಇದುವರೆಗೂ ಸಿಂಗಲ್ ಫ್ಲ್ಯಾಟ್ ಅಂತಿತ್ತು, ಈಗ ಅದನ್ನು 2.5 ಎಕರೆ ತನಕನೂ BBMPಗೆ ಪವರ್ಸು, 2.5 ಎಕರೆ ಆದಮೇಲೆ BDAಗೆ ಹೋಗ್ಬೇಕು ಅಂತೇಳಿ ಆದೇಶ ಮಾಡಿದ್ದಾರೆ. ಸಿಂಗಲ್ ಫ್ಲ್ಯಾಟ್ ಇದರಲ್ಲಿ, ಆ ಸಿಂಗಲ್ ಫ್ಲ್ಯಾಟ್ ಇದರಲ್ಲಿ ಏನು ಮಾಡಿದ್ದಾರೆ ನೋಡಿ, BDAದಲ್ಲಿ 5%. BDAದಲ್ಲಿ ಇರ್ತಕ್ಕಂಥದ್ದು ಇವತ್ತು ನೀವು 1 ಸ್ಕ್ವೇರ್ ಫೀಟ್ಗೆ BDAದಲ್ಲಿ ಏನು ಮನೆಗಳಿಗೆ 24.60 ಪೈಸಾ, 24 ರೂಪಾಯಿ 60 ಪೈಸಾ 1 ಸ್ಕ್ವೇರ್ ಫೀಟ್ಗೆ BDAದಲ್ಲಿ ಇರ್ತಕ್ಕಂಥದ್ದು. ವಾಣಿಜ್ಯ ಇದಕ್ಕೆ ಅದೇ ಕಮರ್ಷಿಯಲ್ ಆದರೆ BDAದಲ್ಲಿ 27 ರೂಪಾಯಿ 35 ಪೈಸಾ BDAದಲ್ಲಿ ಇರ್ತಕ್ಕಂಥದ್ದು. BBMPಲಿ ಎಷ್ಟು ಮಾಡಿದ್ದಾರೆ ಗೊತ್ತಾ ಮೊನ್ನೆ ಆದೇಶ? ಇವರು ಯಾವಾಗ ಮೊನ್ನೆ ಮಾಡಿರ್ತಕ್ಕಂಥದ್ದು 25/7/2025 ಮೊನ್ನೆ ಆದೇಶ ಮಾಡಿರ್ತಕ್ಕಂಥದ್ದು ಎಷ್ಟು ಮಾಡಿದ್ದಾರೆ ಗೊತ್ತಾ? ಸ್ಲ್ಯಾಬ್ ಫಿಕ್ಸ್ ಮಾಡಿದ್ದಾರೆ. BBMPಲಿ 1 ಸ್ಕ್ವೇರ್ ಫೀಟ್ಗೆ 250 ರೂಪಾಯಿಯಿಂದ 500 ರೂಪಾಯಿ ಮಾಡಿದ್ದಾರೆ 1 ಸ್ಕ್ವೇರ್ ಫೀಟ್ಗೆ. ಇದನ್ನು ನಾನು ಇದರಲ್ಲಿ ಹಾಕಿದ್ದೀನಿ ನಿಮಗೆ. ಮಿನಿಮಮ್ 3,000 ರೂಪಾಯಿಯಿಂದ 5,000 ರೂಪಾಯಿ 15,000 ರೂಪಾಯಿ ತನಕ ಏನಿದೆ. ಬೆಂಗಳೂರು ನಗರದ ನಾಗರಿಕರು ಎಚ್ಚೆತ್ಕೊಳ್ದೆ ಹೋದರೆ ಯಾರೂ ಸಹ ಇವತ್ತೇನು ಮನೆ ಕಾಯ್ದೆ ಮಾಡ್ಕೊಂಡಿದ್ದಾರಲ್ಲ, ನೀವು ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ಮನೆ ಸೀಜ್ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಯಾರೂ ಸಹ ಮನೆಗಳಲ್ಲಿ ಇರೋಕ್ಕೆ ಆಗಲ್ಲ. ಬಡವರು ಎಲ್ಲ ಸೀಜ್ ಮಾಡಬೇಕಾಗ್ತದೆ. BBMP ಅವರು ಒಂದು 30-40 ಸೈಟ್ಗೆ 3 ಲಕ್ಷ ರೂಪಾಯಿಯಿಂದ ಮಿನಿಮಮ್ 6 ಲಕ್ಷ ರೂಪಾಯಿ ಬರ್ತದೆ. ಅಂದರೆ ಗೈಡೆನ್ಸ್ ವ್ಯಾಲ್ಯೂ ಪ್ರಕಾರ. ಈಗಾಗಲೇ ನೀವು ಗೈಡೆನ್ಸ್ ವ್ಯಾಲ್ಯೂ ಈ ಸರ್ಕಾರ ಬಂದಮೇಲೆ 200% ಜಾಸ್ತಿ ಮಾಡಿದ್ದಾರೆ, 200% ಈ ಗೈಡೆನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡಿದ್ದಾರೆ. ಗೈಡೆನ್ಸ್ ವ್ಯಾಲ್ಯೂ ಮೇಲೆ ಇವರು ಆಸ್ತಿ ತೆರಿಗೆನ ಘೋಷಣೆ ಮಾಡಿದ್ದಾರೆ. ಯಾರೂ ಸಹ ಕಟ್ಟಲಿಕ್ಕೆ ಆಗೋದಿಲ್ಲ ಇದು. ಇದಾದ್ಮೇಲೆ ಹಿಂದೆ
ಏನು ದೇವೇಗೌಡರು ಸಾವಿರ ಮಾಡಿದ್ರಲ್ಲ, 13,800 ರೂಪಾಯಿಯಲ್ಲಿ ಒಂದು 30-40 ಸೈಟ್ಗೆ 3 ಲಕ್ಷ ರೂಪಾಯಿಂದ 6 ಲಕ್ಷ ರೂಪಾಯಲ್ಲಿ ನೋಡಿ ಇಲ್ಲಿ ಸ್ಲ್ಯಾಬ್ ಮಾಡಿದ್ದೀನಿ. ಇದಾದ್ಮೇಲೆ ಸಿಂಗಲ್ ಫ್ಲಾಟ್ ಅಂತ ಏನು ಮಾಡಿದ್ರಲ್ಲ, ಏನಕ್ಕೋಸ್ಕರ ಇದು ಮಾಡಿದ್ದಾರೆ ಅಂತಂದ್ರೆ, ಈಗ 30-40 ಸೈಟಲ್ಲಿ ನೀವು ಯಾರು ಸಹ ಪಾರ್ಕಿಗೆ ಬಿಡೋಕ್ಕಾಗಲ್ಲ ಜಾಗ. 60-40, 50-80 ತನಕ ನಿಮಗೆ ಕಾರ್ ಪಾರ್ಕಿಂಗ್ಗೆ ನೀವು ಬಿಡೋಕ್ಕಾಗೋದಿಲ್ಲ. ಆ ಲೇಔಟಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಇದಾದ್ಮೇಲೆ ಇವ್ರು ಏನು ಮಾಡಿದ್ದಾರೆ, ಒಂದು ನೋಡಿ ಇಲ್ಲಿ ಹಾಕಿದ್ದಾರೆ, ಇವರೇ ಆದೇಶ ಮಾಡಿದ್ದಾರೆ 2,000 ಚದರ ಮೀಟರ್ನಿಂದ 4,000 ಚದರ ಮೀಟರ್ಗೆ ಅಂದ್ರೆ 21,480 ಅಂದ್ರೆ ಅರ್ಧ ಎಕರೆಯಿಂದ 1 ಎಕರೆಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು. 21,480 ಚದರ ಅಡಿ, 2,000 ಚದರ ಮೀಟರ್ಗೆ 21,480 ಇಂಟು 5,000 ರೂಪಾಯಿ ಮಿನಿಮಮ್. ಅದು ಇನ್ನೂ ಹೆಚ್ಚಾಗುತ್ತದೆ. ಮಿನಿಮಮ್ 5,000 ರೂಪಾಯಿ ಹಾಕೊಂಡ್ರೆ ನಿಮಗೆ 1,74 ಲಕ್ಷ ಆಗುತ್ತೆ. 1 ಕೋಟಿ. ನಾನು ಹೇಳ್ತಾ ಇರೋದೇನಕ್ಕೆ, 21,000 2,000 ಚದರ ಮೀಟರ್ಗೆ ಅಂದ್ರೆ ಅರ್ಧ ಎಕರೆಗೆ. ಅದೇ 1 ಎಕರೆಗಾದ್ರೆ 4,000 ಚದರ ಮೀಟರ್ಗಾದ್ರೆ 42,950 ಇಂಟು 5,000 ರೂಪಾಯಿ ಅಂತಂದ್ರೆ ನಿಮಗೆ 2,14,80,000 ರೂಪಾಯಿ. ಯಾರಾದರೂ ಇದನ್ನ ಕಟ್ಲಿಕ್ಕೆ ಸಾಧ್ಯನಾ? ಸಾಧ್ಯವೇ ಇಲ್ಲ. ಹಾಗಾಗಿ ಅವೈಜ್ಞಾನಿಕವಾಗಿ ಏನಿವತ್ತು ಈ ಒಂದು ತೆರಿಗೆ ವಿಧಿಸಿದ್ದಾರೆ, ಇದು ಬಹಳ ಅವೈಜ್ಞಾನಿಕವಾಗಿದೆ. ಇದು ಯಾರು ಯಾವ ರೀತಿ ಇವ್ರು ಯಾರಿದನ್ನ ಹೇಳಿ ಮಾಡಿದ್ರು ಗೊತ್ತಿಲ್ಲ. ಯಾರೊಬ್ರು ಸಹ ಬೆಂಗಳೂರು ನಗರದಲ್ಲಿ ಒಬ್ರು 30-40 ಸೈಟ್ ಇಟ್ಕೊಂಡ್ರು ಯಾರು ಸಹ ನೆಮ್ಮದಿಯಿಂದ ಜೀವನನೂ ಮಾಡೋಕ್ಕಾಗಲ್ಲ. ಆಮೇಲೆ ನೀವು ಅಕ್ರಮ ಸಕ್ರಮ ಇದು ಮೇಯ್ನ್. ತಾವು ಎಲ್ಲ ಯಾರಿಗೂ ಸಹ ಇದು ಗೊತ್ತಿಲ್ಲ. ಯಾಕೆ ಇದನ್ನ ಸರ್ಕಾರ ಏನು ಕಣ್ಮುಚ್ಕೊಂಡಿದ್ದು ಕಾಯ್ದೆ ಮಾಡ್ತಾ ಇದಾರೆ ನನ್ಗೆ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಈ ಸರ್ಕಾರದಲ್ಲಿ ಬೆಟರ್ಮೆಂಟೇ ಇಲ್ದಿರತಕ್ಕಂಥದಕ್ಕೆ ಎ ಮತ್ತೆ ಬಿ ಯಾವುದ್ರಲ್ಲೂ ಇಲ್ಲ. ಇದರಲ್ಲಿ ನೋಡಿ ಇಲ್ಲಿ ಆದೇಶ ಇದೆ, ಇವರೇ ಮಾಡಿರ್ತಕ್ಕಂಥ ಸರ್ಕಾರಿ ಆದೇಶ ನೋಡಿ. ಎಲ್ಲ ರಾಜಪತ್ರ ಅವರೇ ಹೊರಡಿಸಿದ್ದಾರೆ. ಪ್ರತಿಯೊಂದು ಆದೇಶನೂ ಇಲ್ಲಿದೆ, ಎಲ್ಲ ಮಾರ್ಕು ಮಾಡಿದ್ದೀನಿ, ನಿಮ್ಗೆ ಕಳಿಸ್ಕೊಡ್ತೀನಿ ನೋಡಿ. ಇಲ್ಲಿದೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಆಸ್ತಿ ತೆರಿಗೆ ನಿಯಮಗಳು 2009 ನಿಯಮ 11ರಲ್ಲಿ ಈ ಮೇಲೆ ತಿಳಿಸಿದಂತೆ ಆಸ್ತಿ ತೆರಿಗೆ ವ್ಯಾಪ್ತಿಗೆ ತರಲಾಗುವ ಸ್ವತ್ತುಗಳು ಪೈಕಿ ಕಾನೂನು ರೀತಿಯ ಆಸ್ತಿ ತೆರಿಗೆ ನಿರ್ಧರಣೆ ಮಾಡಲು ಅರ್ಹವಾಗುವ ಸ್ವತ್ತುಗಳನ್ನು ನಮೂನೆ ಎ ಒಯ್ಯಲ್ಲಿ ದಾಖಲಿಸುವಂತೆಯೂ ಹಾಗೂ ಕಾನೂನು ರೀತಿಯ ತೆರಿಗೆ ನಿರ್ಧರಣೆಗೆ ಅರ್ಹವಾಗದೇ ಇರುವ ಆಸ್ತಿಗಳನ್ನು ನಮೂನೆ ಬಿ ಒಯ್ಯಲ್ಲಿ ದಾಖಲಿಸಲು ಸೂಚಿಸಿ ಸಂಬಂಧ ನಮೂನೆಗಳನ್ನು ನಿಗದಿಪಡಿಸಲಾಗಿದೆ. ಇದರಂತೆ ಗ್ರಾಮ ಠಾಣೆಗಳು ನಗರದಲ್ಲಿ, ಈಗ ನಾವೇನು ಬೆಂಗಳೂರು ನಗರದಲ್ಲಿ ಈಗ ಗ್ರಾಮ ಠಾಣಾ BBMPಯಲ್ಲೇ ಗ್ರಾಮ ಠಾಣೆಗಳೇ ಆಗಿದೆ. ಒಂದೊಂದು ಗ್ರಾಮ ಠಾಣದಲ್ಲಿ ನೀವೆಲ್ಲ ನೋಡಿರಬೇಕು. ವಿಲೇಜ್ಗಳಲ್ಲಿ ನೀವು ಹೋದ್ರೆ ಎಷ್ಟಿರ್ತದೆ ರಸ್ತೆ, ಹಳೆ ಹಳ್ಳಿಗಳಲ್ಲಿ ಗ್ರಾಮ ಠಾಣೆ ಅಂತ ನಾವೇನು ಕರಿತೀರಿ, ನಿಮ್ಗೆ 5 ಅಡಿ 6 ಅಡಿ 8 ಅಡಿ ರಸ್ತೆ ಮೇಲೆ ಇಲ್ಲ. ನೀವು ಯಾವುದೇ ವಿಲೇಜ್ಗೆ ಹೋಗ್ಲಿ, ಯಾವುದೇ ಊರಿಗೆ ಹೋಗ್ಲಿ, 8 ಅಡಿ ರಸ್ತೆ ಮೇಲೆ ಇಲ್ಲ. ಅದಕ್ಕೆ ಗೈಡೆನ್ಸ್ ವ್ಯಾಲ್ಯೂ ನೀವು ಮಾಡಿರ್ತಕ್ಕಂಥದ್ದು 5,000 ರೂಪಾಯಿ 6,000 ರೂಪಾಯಿ ಮಾಡಿದ್ದೀರಿ. ಗ್ರಾಮ ಠಾಣೆಗಳಿಗೆ, ಗ್ರಾಮ ಠಾಣೆದಲ್ಲಿ ವಾಸ ಮಾಡ್ತಕ್ಕಂಥವ್ರು ಯಾರು? ಎಲ್ಲ ಬಡ ಜನ, ಯಾರೆಲ್ಲ ಶ್ರೀಮಂತರಲ್ಲ. ಅಂಥವ್ರಿಗೆ ನೀವು 3 ಲಕ್ಷ ಕಟ್ಟಿ 6 ಲಕ್ಷ ಕಟ್ಟಿ ಅಂತಂದ್ರೆ ಎಲ್ಲಿಂದ ಸಾಧ್ಯವಿದೆಯಾ? ಇದು ಸಾಧ್ಯವಿಲ್ಲ. ಹಾಗಾಗಿ ಏನು ಇವತ್ತು ಈ ಒಂದು ಇದನ್ನೆಲ್ಲ ನಿಮಗೆ ಕೊಡ್ತೀನಿ ಪಾಯಿಂಟ್ಸು ನಿಮಗೆ ಪೂರ್ತಿ. ಇದನ್ನೆಲ್ಲ ಹೇಳ್ಕೊಂಡೋದ್ರೆ ಭಾಳ ಲೇಟ್ ಆಗ್ತದೆ ನೋಡಿ. ಇದರಲ್ಲಿದೆ. ಹಿಂದೆ ಅವರು ಏನು ನಮ್ಮ ನಿಲಯ ಮಿತ್ತಲ್ ಇದ್ರಲ್ವ, ನಿಲಯ ಮಿತ್ತಲ್ ಅವರಿದ್ದಾಗ ಭಾಳ ಸ್ಟ್ರೀಮ್ ಲೈನಿಗೆ ತೊಗೊಂಬಂದಿದ್ರು. ಈಗ ಅವರೇ ಅದನ್ನು ತೊಗೊಂಬಂದಿದ್ದು ಫಾರಂ ನಂಬರ್. ಆಮೇಲೆ ಇನ್ನೊಂದು ಆಶ್ಚರ್ಯ ಏನಪ್ಪ ಅಂತಂದರೆ, ಈಗ ಮನೀಶ್ ಮದ್ಗಿಲ್ ಅವರು ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು ಅಂತೇಳಿ ಒಂದು ಮಾಡ್ತಾ ಇದ್ದಾರಲ್ವಾ, ಈಗ ಒಂದು 2,000 ಕೋಟಿ 3,000 ಕೋಟಿ ಟ್ಯಾಕ್ಸ್ ಕಲೆಕ್ಷನ್ ಆಯಿತು ಅಂತ ಹೇಳ್ತಾ ಇದ್ದಾರೆ. ಫಾರಂ ನಂಬರ್ 19 ಅದನ್ನು ಆವಾಗಲೇ 2002ರಲ್ಲಿ ಅದನ್ನು ಬ್ಯಾನ್ ಮಾಡಿದ್ರು. ಫಾರಂ ನಂಬರ್ 3 ಅಂತೇಳಿ ತೊಗೊಂಬಂದರು. ಫಾರಂ ನಂಬರ್ 3 ತೊಗೊಂಬಂದಾದ್ಮೇಲೆ ಈಗ ನೀವು ಹೇಳ್ತಾ ಇದ್ದೀರಿ ಎ ಖಾತನ ಬಿ ಖಾತನ ನಾವು ಕನ್ವರ್ಟ್ ಮಾಡ್ತೀರಿ ಅಂತ ಹೇಳ್ಬಿಟ್ಟು. ಏನೂ ಇಲ್ಲ, ಬೇನೂ ಇಲ್ಲ, ಇಲಿಗಲ್ ಆಗಿ ಬಿಲ್ಡಿಂಗ್ಗಳು 6-7 ಫ್ಲೋರ್ ಕಟ್ಬಿಟ್ಟಿದ್ದಾರಲ್ವಾ, ಅದನ್ನು ಯಾವ ರೀತಿ ನೀವು ಅದನ್ನು ಸಕ್ರಮ ಮಾಡ್ತೀರಿ? ಸಕ್ರಮ ಮಾಡಲಿಕ್ಕೆ ಎಲ್ಲಿ ಸಾಧ್ಯ ಇದೆ? ಯಾಕೆ ಅಂತಂದರೆ ಈಗಾಗಲೇ ನೀವು ಬೆಂಗಳೂರು ನಗರದಲ್ಲಿ ಎ ಖಾತನ ಬಿ ಖಾತ, ಎ ಖಾತ ಇದೆ, ಎ ಖಾತ ಇರೋರಿಗೆ ನಿಮ್ಮ ಪ್ಲ್ಯಾನ್ ಸ್ಯಾಂಕ್ಷನ್ ಆಗುತ್ತೆ. ಬಿ ಖಾತ ಇರೋದನ್ನ ಎ ಖಾತ ಕನ್ವರ್ಟ್ ಮಾಡ್ತೀನಿ ಅಂತ ಹೇಳ್ತೀರಿ. ಏನೂ ಇಲ್ಲ, ಬೇನೂ ಇಲ್ಲ, ಇಲಿಗಲ್ ಆಗಿ ಬೇಕಾದಷ್ಟು ಬಿಲ್ಡಿಂಗ್ಗಳು, ಲಕ್ಷಾಂತರ ಬಿಲ್ಡಿಂಗ್ಗಳು ಕಟ್ಟಿದಾರಲ್ಲ, ಅದಕ್ಕೆ ನಿಮ್ಮ ಕಾಯ್ದೆಯಲ್ಲಾಗಲಿ ನಿಮ್ಮ ರೂಲ್ಸು ರೆಗ್ಯುಲೇಷನ್ಸಲ್ಲಾಗಲಿ ಏನಾದರೂ ಅದಕ್ಕೆ ಕಾನೂನು ಮಾಡಿದ್ದೀರಾ? ಕಾನೂನೇ ಮಾಡಲಿಲ್ಲ. ಹಾಗಾಗಿ
ಕಾಂಗ್ರೆಸ್ ಸರ್ಕಾರ ನಿಜಕ್ಕೂ ಸಹ ಬೆಂಗಳೂರು ನಗರದ ನಾಗರಿಕರಿಗೆ ಮೃತ್ಯು ಕೋಪ ತೋಡ್ತಾ ಇದ್ದಾರೆ. ಅಂಥ ಪರಿಸ್ಥಿತಿಗೆ ತಂದು ಇಳಿಸಿದ್ದಾರೆ. ಯಾಕಂತಂದರೆ ಇದು ಬೆಂಗಳೂರು ನಾಗರಿಕರು ಇದಾಗಿ 1 ವಾರ ಆಗಿದೆ ಅಷ್ಟೇ ಆದೇಶ ಆಗಿ. ನನಗೆ ನಿನ್ನೆ ಸಿಕ್ಕಿದೆ ಎಲ್ಲ ಡಾಕ್ಯುಮೆಂಟು. ಯಾರಿಗೂ ಸಹ ಗೊತ್ತಿಲ್ಲ, ಯಾರೊಬ್ಬರು ಸಹ ಈ ಟ್ಯಾಕ್ಸನ್ನು ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಈಗಾಗಲೇ ಬೇಕಾದಷ್ಟು ಎಲ್ಲದ್ರ ಬಗ್ಗೆನೂ ಇವರು ಇದು ಮಾಡಿಬಿಟ್ಟಿದ್ದಾರೆ. ಈಗ ಯಾವುದನ್ನು ಬಿಟ್ಟಿಲ್ಲ ನೋಡಿ. ಇಲ್ಲೊಂದು ಇದು ಮಾಡಿದ್ದೀವಿ. ಇಲ್ಲಿ ಕೊಡ್ತೀನಿ ಅದು. ಹಾಂ, ಇಲ್ಲಿದೆ ನೋಡಿ, ಇಲ್ಲಿದೆ ಫ್ಲಾಟ್ಸು, ಇಲ್ಲಿದೆ ಮಾರ್ಕ್ ಮಾಡಿದ್ದೀನಿ. ಇದರಲ್ಲಿ ಇಲ್ಲಿ ಹೇಳ್ತಾರೆ, ಇಲ್ಲಿ ಇನ್ ಕೇಸ್ ಆಫ್ single flat approval for on area up to 2000 square meter being sanctioned under section 17 of the act, the owner of the plot shall be liable to pay charges in lieu of reservation of land for park of surface parking. ಇವಾಗ ಹೆಂಗ್ ಮಾಡೋಕ್ಕಾಗ್ತದೆ? ಡೆವಲಪ್ಮೆಂಟ್ ಆಗಿದೆ. ಆಮೇಲೆ ಇನ್ನೊಂದು ಹೇಳ್ತಾರೆ, ಈಗ ಉದಾಹರಣೆಗೆ ಈಗ ನಮ್ಮದೇ ಒಂದು 2 ಎಕರೆ ಜಾಗ ಇದೆ, ಒಂದು 5 ಎಕರೆ ಜಾಗ ಇದೆ. ನಾವು ಯಾವುದೋ ಕಾಲದಲ್ಲಿ ಎಲ್ಲನೂ ನಾವು ಮಾರಾಟ ಮಾಡಿ ಎಲ್ಲ ಹೊರಟೋಗಿದ್ದಾರೆ. ಆ ಓನರ್ಗಳು ಇಲ್ಲ, ತೀರ್ಕೊಂಬಿಟ್ಟಿದ್ದಾರೆ. ಇವ್ರು ಹೇಳ್ತಾರೆ ಪ್ರೈವೇಟ್ ಲೇಔಟ್ಸ್ ಯಾವ್ದ್ಯಾವ್ದಿದೆ ನೀವು ಈಗಾಗಲೇ ಇವರು ಡ್ರೈನೇಜ್ ಮಾಡಿದ್ದಾರೆ, BBMP ಅವರು, ಮತ್ತು ಡಾಂಬರೀಕರಣ ಮಾಡಿದ್ದಾರೆ. ನೀವು ಬಂದು ಏನೋ ಆ ರಸ್ತೆ ಫಸ್ಟು ನಿಮಗೆ BBMP ಬಿಟ್ಕೊಟ್ಟಿದ್ದೀರಿ ಅಂತ ಹೇಳ್ಬೇಕು, ಮಾಡಬೇಕು ಅಂತೇಳಿ ಮಾಡಿದ್ದಾರೆ. ಅದನ್ನೊಂದು ಆದೇಶ ಮಾಡಿದ್ದಾರೆ. ಈಗಾಗಲೇ ಪ್ರೈವೇಟ್ ಲೇಔಟ್ಗಳು ನೀವು ಇಷ್ಟು ದಿವಸ ನೀವು ಈಗಾಗಲೇ ಟಾರು ಇರಲ್ಲ ಹಾಕ್ಬಿಟ್ಟಿದ್ದೀರಲ್ಲ, ಅಲ್ಲಿ ಇನ್ನೊಂದು ಡಿಸ್ಪ್ಯೂಟ್ ತಂದಿಟ್ರು. ಲ್ಯಾಂಡ್ ಓನರ್ಗಳು ನಾಳೆ ಬರ್ತಾರೆ, ಹೌದು ನೀವೇ ಮಾಡಿದ್ರಲ್ಲಪ್ಪ ಆದೇಶ, ಇದು ನಮ್ಮ ಜಾಗ ಅಂತ ಬರ್ತಾರೆ. ಅದಕ್ಕೇನು ಮಾಡ್ತೀರಿ ಹೇಳಿ? ಇಂಥ ಪರಿಸ್ಥಿತಿಗೆ ಬೆಂಗಳೂರು ನಗರದಲ್ಲಿ ನಿಜಕ್ಕೂ ಸಹ ಅವೈಜ್ಞಾನಿಕವಾಗಿ ಏನು ಮಾಡಿದ್ದಾರೆ. ನಮ್ಮ ಪಕ್ಷದಿಂದ ನಾವು ಇದನ್ನು ಖಂಡಿಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಇದರಲ್ಲಿ ನಾವು ರಾಜಿ ಆಗೋ ಪ್ರಶ್ನೆ ಇಲ್ಲ. ಯಾಕೆಂತಂದರೆ ಬೆಂಗಳೂರು ನಗರದಲ್ಲಿ ವಾಸ ಮಾಡ್ತಕ್ಕಂಥವ್ರು ಭಾಳ ಜನ ಮಧ್ಯಮ ವರ್ಗದವರಿದ್ದಾರೆ, ಭಾಳ ಜನ ಬಡವರಿದ್ದಾರೆ. ಅವ್ರು ಯಾರೂ ಸಹ ಇವರು ವಿಧಿಸ್ತಾ ಇರತಕ್ಕಂಥ ತೆರಿಗೆನ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ, ಯಾರೊಬ್ಬರ ಕೈಲೂ ಸಾಧ್ಯ ಇಲ್ಲ. ಹಾಗಾಗಿ ಇವರೇನು ಆಕ್ಟ್ ಮಾಡ್ಕೊಂಡಿದ್ದಾರೆ ಮನೆಗಳು ಸೀಸ್ ಮಾಡ್ಬೋದು ಅಂತೇಳಿ, ಅದಾಗಿರ್ಬೋದು ಅಥವಾ ಇಲ್ಲದೇ ಇರ್ತಕ್ಕಂಥದ್ದನ್ನು ಸೃಷ್ಟಿ ಮಾಡಿ ಜನಗಳಿಗೆ ಮಕ್ಮಲ್ ಟೋಪಿ ಏರಿಸ್ತಾ ಇದ್ದಾರೆ. ಇಲ್ಲದೇ ಇರ್ತಕ್ಕಂಥದ್ದನ್ನು ನೀವು A ಮತ್ತು B ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡಬೇಕು ಅಂತಿರೋದನ್ನು A ಖಾತಾ ಮತ್ತು B ಖಾತಾ ಅಂತ ಏನು ಮಾಡಿದ್ದಾರೆ, ಕೋರ್ಟ್ಗೆ ಹೋದರೆ ನಿಜಕ್ಕೂ ಸಹ ಇವ್ರಿಗೆ ಚೀಮಾರಿ ಆಗ್ತಾರೆ. ಈ ಸರ್ಕಾರಕ್ಕೆ ಯಾರಾದರೂ ಕೋರ್ಟ್ಗೆ ಹೋದರೆ ಚೀಮಾರಿ ಆಗ್ತಾರೆ. ಅಂಥ ಪರಿಸ್ಥಿತಿಯಲ್ಲಿ ಈ ಸರ್ಕಾರ ಇದೆ. ಹಾಗಾಗಿ ನಮ್ಮ ಪಕ್ಷದ ವತಿಯಿಂದ ನಾವು ಇದನ್ನು ಜನಾಂದೋಲನ ಮಾಡ್ತೀವಿ, ಇದ್ರ ಬಗ್ಗೆ ಹೋರಾಟ ಮಾಡ್ತೀವಿ. ಬೆಂಗಳೂರು ನಾಗರಿಕರು, ನನ್ನ ತಮ್ಮ ಮುಖಾಂತರ ಬೆಂಗಳೂರು ನಾಗರಿಕರಲ್ಲೂ ಸಹ ನಾನು ಮನವಿ ಮಾಡ್ತಕ್ಕಂಥದ್ದು, ತಾವೆಲ್ಲ ಕೂಡಲೇ ಎಚ್ಚೆತ್ಕೊಂಡು ಇದ್ರ ವಿರುದ್ಧವಾಗಿ ನೀವೇನಾದರೂ ಹೋರಾಟ ಪ್ರಾರಂಭ ಮಾಡಲಿಲ್ಲ ಅಂತಂದರೆ ಯಾರೊಬ್ಬರು ಸಹ ಬೆಂಗಳೂರು ನಗರದಲ್ಲಿ ನೀವು ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಇದರದ್ದು ಕೋರ್ಟ್ಗೂ ಸಹ ಹೋಗ್ತೀವಿ. ನಮ್ಮ ಪಕ್ಷದ ವತಿಯಿಂದ ನಾವು ಇದಕ್ಕೆ ಕೋರ್ಟ್ಗೂ ಸಹ ಹೋಗ್ತೀವಿ. ಒಂದು ಕಾನೂನು ಹೋರಾಟ ಮಾಡ್ತಕ್ಕಂಥದ್ದೊಂದು. ಎರಡನೇದು, ಈಗೇನು ಬೆಂಗಳೂರು 5 ಭಾಗ ಮಾಡಿದಾರಲ್ವಾ, ಅದರಲ್ಲಿ ಒಂದು ನೋಡಿ ನೀವು, ಬೆಂಗಳೂರು 5 ಭಾಗ ಮಾಡಿರ್ತಕ್ಕಂಥದ್ದೇನು, ಈಗಾಗಲೇ ಮಾದೇಪುರ ಆ ಭಾಗದಲ್ಲಿ ಹೋದರೆ IT ಸೆಕ್ಟರ್ಸ್ ಎಲ್ಲ ಸ್ವಲ್ಪ ಹೆಚ್ಚಾಗಿದ್ದಾವೆ, ಅಲ್ಲಿ ನಿಮಗೆ ಸ್ವಲ್ಪ ತೆರಿಗೆ ಹೆಚ್ಚು ಬರ್ತದೆ. ಈಗ ಈ ಭಾಗಕ್ಕೆ ಬನ್ನಿ ನೀವು, ನಮ್ಮ ಭಾಗಕ್ಕೆ, ಈಸ್ಟ್ ಭಾಗಕ್ಕೆ, ಅಲ್ಲಿ ಯಾವ IT ಸೆಕ್ಟರ್ ಇಲ್ಲ, ಒಂದು ಮನೆತ ಟೆಕ್ ಪಾರ್ಕ್ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಇನ್ನು ಈ ಭಾಗಕ್ಕೆ ಬನ್ನಿ ನೀವು, ಈ ದಾಸರಳ್ಳಿ ಆ ಭಾಗದಲ್ಲಿ, ಪೀಣ್ಯ ಆ ಭಾಗದಲ್ಲಿ ಒಂದು ಸ್ವಲ್ಪ ಸಿಗ್ಬೋದು. ನೀವೇನು 5 ಭಾಗಗಳು ಮಾಡಿದ್ದೀರಲ್ವಾ, ಆ 5 ಭಾಗಗಳಲ್ಲಿ ಎಲ್ಲ ಕಡೆನೂ ತೆರಿಗೆ ನಿಮಗೆ ಸಿಗೋದಿಲ್ಲ, ಸಫಿಷಿಯೆಂಟ್ ತೆರಿಗೆ ಬರೋದಿಲ್ಲ. ನೀವು 5 ಮೇಯರ್ ಮಾಡಿಬಿಡ್ತೀರಿ ಅಂತ ಇಟ್ಕೊಳ್ಳಿ, ಒಂದು ಕಡೆ ಹೆಚ್ಚು ತೆರಿಗೆ ಬರ್ತದೆ, ಇನ್ನೊಂದು ಕಡೆ ತೆರಿಗೆನೇ ಬರೋದಿಲ್ಲ. ಅಲ್ಲೇನು ಮಾಡ್ತೀರಿ? ಅದಕ್ಕೇನಾದರೂ ನೀವು ಮಾಡಿದ್ದೀರಲ್ಲ ಕಾಯ್ದೆಯಲ್ಲಿ, ಅದಕ್ಕೇನಾದರೂ ರೂಲ್ಸು ಫ್ರೇಮ್ ಮಾಡಿದ್ದೀರಾ? ಏನು ಮಾಡಿಲ್ಲ, ಬ್ಲೈಂಡಾಗಿ ಮಾಡಿದ್ದೀರಿ. ಈಗಾಗಲೇ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇದೆ. ರವಿ ಜಗನ್ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಹತ್ರ ಒಬ್ಬ ಅಡ್ವೊಕೇಟ್ ಇದ್ದಾರೆ, ಅವರಿಗಾಗಲೇ ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟಲ್ಲಿ ಅದು ಫೈಟ್ ಮಾಡ್ತಾ ಇದ್ದಾರೆ. ನಾವು ಹೇಳೋದು, ನಮ್ಮ ಪಕ್ಷದ ಆಗ್ರಹ ಇರತಕ್ಕಂಥದ್ದು, ಬೆಂಗಳೂರು ನಗರ
ಒಟ್ಟಾಗಿ ಏನಿವತ್ತು ಬೆಂಗಳೂರು ನಗರದಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಏನು ಮಾಡಿದ್ರು ಅದು ಹಾಗೆ ಉಳಿಬೇಕು ಅನ್ನೋದು ನಮ್ಮ ಪಕ್ಷದ ನಿಲುವು. ಹಾಗಾಗಿ ಏನಿವತ್ತು ಬೆಂಗಳೂರು ನಗರವನ್ನು 5 ಭಾಗ ಮಾಡಿದ್ದಾರೆ ಅದನ್ನು ನಾವು ಖಂಡಿಸ್ತೀರಿ. ನನಗೆ ಅನಿಸುತ್ತೆ ಕೋರ್ಟಲ್ಲಿ ಕೇಸ್ ಬರ್ತಾ ಇದೆ ಬರೋವರ. ಈ 5 ಭಾಗ ಏನು ಮಾಡಿದ್ದಾರೆ ನನಗೆ ಗೊತ್ತಿರೋ ಹಂಗೆ ಅದು ಕೋರ್ಟು ನನಗೆ ಅನಿಸುತ್ತೆ ಇವರು ಆದೇಶ ಮಾಡಿದ್ದಾರೆ 5 ಭಾಗ ಅದನ್ನು ಕೋರ್ಟ್ ನಿಜಕ್ಕೂ ಸಹ ಆದೇಶ ಬೆಂಗಳೂರು ನಗರ ಒಂದೇ ಇರಬೇಕು ಅಂತೇಳಿ ಮಾಡ್ತಾರೆ. ಬೆಂಗಳೂರು ಮಹಾನಗರ ಒಂದೇ ಇರಬೇಕು ಅಂತೇಳಿ. ಯಾಕೆ ಅಂತಂದರೆ ಅವ್ರು ಹೇಳ್ತಾರೆ BBMP ನಿರ್ವಹಣೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಏನು ಬೆಂಗಳೂರು ನಗರದಲ್ಲಿ ಒಬ್ಬ ಮೇಯರ್ ನಿರ್ವಹಣೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅಲ್ಲ ಸ್ವಾಮಿ, 5 ಈ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾವು ಇದು ಡಿಬೇಟ್ ಕೂಡ ಆಯಿತು. ನಮ್ಮ ತಿಪ್ಪೇಸ್ವಾಮಿ ಸಾಹೇಬ್ರೆಲ್ಲ ಇಲ್ಲೇ ಇದ್ದಾರೆ. BBMP ಕಾಯ್ದೆ ಮಾಡಿದ್ರಲ್ವಾ, ಆ ಕಾಯ್ದೆಲ್ಲೂ ನಾವು ಭಾಳ ಡಿಬೇಟ್ ಆಯ್ತು ಇದರಲ್ಲಿ. ಇದನ್ನೆಲ್ಲ ಅಲ್ಲಿ ಹೇಳಿದ್ವಿ. ಆಮೇಲೆ ನಿಮ್ಮನ್ನೆಲ್ಲ ಕರಿತೀವಿ, ಇದನ್ನೆಲ್ಲ ನೀವು ಭಾಳ ಚೆನ್ನಾಗಿ ಮಾತನಾಡಿದ್ರಿ, ಇದೆಲ್ಲನೂ ತರಬೇಕಾಗ್ತದೆ ಅಂತೇಳಿ ಮಾತನಾಡಿದ್ರು. ಆಮೇಲೆ ಒಂದು ಮೀಟಿಂಗು ಸಹ ಮಾಡಿದ್ರು. ಅವಾಗ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿಗಳಿದ್ರು. ಆದರೆ ಅದಾದಮೇಲೆ ಸರ್ಕಾರ ಬಂತು, ಅದಾಗೆ ಹೋಯಿತು, ಏನೂ ಆಗಲಿಲ್ಲ. ಆದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಏನಿದೆಯಲ್ವಾ, ಇವರು ಅವೈಜ್ಞಾನಿಕವಾಗಿ ಮಾಡ್ತಾ ಇದ್ದಾರೆ. ಇವರು ಯಾವುದ್ಯಾವುದೋ ಕಾರಣಕ್ಕೋಸ್ಕರ ಯಾವುದೋ ಇನ್ನೊಂದು ಜಾಗ ಸೇರಿಸ್ಬೇಕು, ಇವತ್ತೇನು ರಿಯಲ್ ಎಸ್ಟೇಟು ಬೆಳಿಬೇಕು, ರಿಯಲ್ ಎಸ್ಟೇಟ್ಗೋಸ್ಕರ ಯಾರ್ದೋ ಆಸ್ತಿಗಳಿಗೆ ಬೆಲೆ ಬರಬೇಕು ಅಂತೇಳಿ ಇವತ್ತೇನು ಅವೈಜ್ಞಾನಿಕವಾಗಿ ಬೆಂಗಳೂರು ನಗರವನ್ನು ಛಿದ್ರ ಮಾಡ್ತಾ ಇದ್ದಾರಲ್ಲ, ನಿಜಕ್ಕೂ ಸಹ ಇದು ಖಂಡನೀಯ. ಕಾಂಗ್ರೆಸ್ ಸರ್ಕಾರ ಇವರು ಯಾವಾಗೂ ಸಹ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಬೆಂಗಳೂರನ್ನ ನಿರ್ವಹಣೆ ಮಾಡೋಕ್ಕಾಗೋದಿಲ್ಲ ಅಂತೇಳಿ. 5.5 ವರ್ಷ ಆಯಿತು. 5.5 ವರ್ಷದಿಂದ ನೀವು ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆಸಲೇ ಇಲ್ಲ. ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇರ್ಬೋದು. 5.5 ವರ್ಷ ಆಯಿತು. ಇವತ್ತವರೆಗೂ ಸಹ ನೀವು ಚುನಾವಣೆ ನಡೆಸಲಿಲ್ಲ. 5.5 ವರ್ಷದಿಂದ ನೀವು ಒಬ್ಬ ಅಡ್ಮಿನಿಸ್ಟ್ರೇಟ್ರು, ಒಬ್ಬ ಕಮಿಷನರು ಇಡೀ 200 ವಾರ್ಡನ್ನು ನೀವು ನಿರ್ವಹಣೆ ಮಾಡೋದಾದರೆ, ಬೆಂಗಳೂರು ನಗರದಲ್ಲಿ ಎಲ್ಲ 28 ವಿಧಾನಸಭಾ ಕ್ಷೇತ್ರ ಇದೆ, ಶಾಸಕರಿದ್ದೀರಿ. ಒಂದೊಂದು ಕ್ಷೇತ್ರದಲ್ಲಿ 7ರಿಂದ 9 ವಾರ್ಡ್, 11 ವಾರ್ಡ್ ಇದೆ. ಅದಕ್ಕೆ ಒಬ್ಬೊಬ್ಬ ಕಾರ್ಪೊರೇಟ್ರು, ಅದಕ್ಕೆ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ಗಳಿರ್ತಾರೆ, ಮೇಯರು. ಅವ್ರಿಗೆ ನಿರ್ವಹಣೆ ಮಾಡೋಕ್ಕಾಗಲ್ವಾ? ಇದು ಒಂದು ಬೇಜವಾಬ್ದಾರಿತನದ ಹೇಳಿಕೆ. ಇವರ ಅನುಕೂಲಕ್ಕೋಸ್ಕರ ಇವರೇನೋ ಮಾಡಬಾರ್ದೆಲ್ಲ ಮಾಡಲಿಕ್ಕೆ ದುರಾಲೋಚನೆ ಇಟ್ಕೊಂಡು ಇವತ್ತು ಬೆಂಗಳೂರು ನಗರವನ್ನು ಛಿದ್ರ ಮಾಡ್ತಾ ಇದ್ದಾರೆ. ಬೆಂಗಳೂರು ನಗರ ಒಂದಾಗಿರಬೇಕು. ಬೆಂಗಳೂರು ನಗರದ ನಮ್ಮ ಪಕ್ಷದ ನಿಲುವು, ಬೆಂಗಳೂರು ನಗರನ ಯಾವುದೇ ಕಾರಣಕ್ಕೂ 5 ಭಾಗ ಮಾಡಬಾರ್ದು. ಇದು ನಮ್ಮ ಪಕ್ಷದ ನಿಲುವು. ಏನಾದರೂ ಕೇಳಂಗಿದ್ರೆ ಕೇಳ್ಬೋದು. ಅಲ್ಲ, ವಿರೋಧ ಮಾಡಿದ್ರಲ್ಲ, ಹೇಳಿದ್ರು. ಅದರ ದೃಷ್ಟಿಯಲ್ಲಿ ಕೂಡ ಜೋರಾಗಿ ಕೊಡಿ. ಉತ್ತರ ಹೇಳ್ತೀರಾ? ಉತ್ತರ ಈಗ ಏನು ಹೇಳ್ತು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಕೂಡ ನೀವು ಅವೈಜ್ಞಾನಿಕವಾಗಿ ಅನ್ಸೈಂಟಿಫಿಕವಾಗಿ ಕೂಡ ಮಾಡಬೇಡಿ ಇದನ್ನು ಕೂಡ. ಯಾಕೆಂದರೆ ರಮೇಶ್ ಗೌಡ ಒಂದು ಪಾಯಿಂಟನ್ನು ಹೇಳಿದರು. ಏನು ಹೇಳಿದರು ಅಂತ ಹೇಳಿದರೆ, ನೀವು 3 ಮಾಡಿ 5 ಮಾಡಿ ಅಲ್ಲಿ ಬರ್ತಕ್ಕಂತಹ ಏನು ಆರ್ಥಿಕವಾಗಿ ಬರ್ತಕ್ಕಂಥದ್ದು ಏನಿದೆ ಅದನ್ನು ಕೂಡ ಸಮವಾಗಿ ಹಂಚಲಿಕ್ಕೆ ಕಷ್ಟ ಆಗ್ತದೆ. ನಾಳೆ ಮೇಯರ್ಗಳು ಯಾರು ಒಪ್ಪುವುದಿಲ್ಲ. ಅದಕ್ಕೋಸ್ಕರ ಆ ರೀತಿ ಮಾಡಬಾರ್ದು, ಒಗ್ಗಟ್ಟಾಗಿ ಇರಬೇಕು ನೀವು ಅಂತಕ್ಕಂಥದ್ದು, ಒಬ್ಬರೇ ಮೇಯರ್ ಇರಬೇಕು ಅಂತಕ್ಕಂಥದ್ದನ್ನು ಕೂಡ ವಿರೋಧ ಮಾಡಿದರೆ ಅವ್ರಿಗೆ ಮೆಜಾರಿಟಿ ಪಾಸ್ ಮಾಡ್ಕೊಂಡಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಈಗ ಇವತ್ತು ಏನು ಬಿ ಖಾತಾದಿಂದ ಎ ಖಾತಾ ಬದಲಾವಣೆಗಾಗಿರ್ತಕ್ಕಂಥ ಏನು ಆಂದೋಲನ ಏನಿದೆ, ಇದು ಹಿಂಬಾಗಲಿಂದ ತಂದಿರ್ತಕ್ಕಂಥ ಆಂದೋಲನ. ಕಾರಣ ಇಷ್ಟೇ, ಈಗಾಗಲೇ ಕೂಡ ನಗರಸಭೆಗಳಲ್ಲಿ ಅಥವಾ ಪುರಸಭೆಗಳಲ್ಲಿ ಕೂಡ ಯಾವುದೇ ರೆವಿನ್ಯೂ ಸೈಟ್ ಇರ್ತಕ್ಕಂಥದ್ದನ್ನು ಕೂಡ ಅಕ್ರಮವಾಗಿ ಕಟ್ಟಿರ್ತಕ್ಕ ಕಟ್ಟಡಗಳನ್ನು ಸಕ್ರಮ ಮಾಡಬಾರ್ದು ಅಂತಕ್ಕಂಥದ್ದನ್ನು ಕೂಡ ಒಂದು ಏನಿತ್ತು ಆದೇಶ ಇತ್ತು, ಸಕ್ರಮ ಮಾಡತಕ್ಕ ಅದನ್ನು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ನಿಂತಿದೆ. ಈಗ ಸರ್ಕಾರ ಬಿ ಖಾತೆಯಿಂದ ಎ ಖಾತೆ ಮಾಡೋಕ್ಕೆ ಸಲುವಾಗಿ ಎಲ್ಲೆಲ್ಲಿ ರೆವಿನ್ಯೂ ಲೇಔಟ್ಗಳಲ್ಲಿ ಗ್ರಾಮ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ, ನಗರಸಭೆಗಳಿಂದ ಮಂಜೂರಾಗಿರ್ತಕ್ಕಂತಹ ಏನು ನಕ್ಷೆಗಳಿದ್ದಾವೆ, ಯಾರು ಕಟ್ಟಡ ಕಟ್ಟಿದ್ದಾರೆ, ಯಾವ ಬಿ ಖಾತೆಯಲ್ಲಿದ್ದಾವೆ ಅವನ್ನು ಎ ಖಾತೆ ಮಾಡಲಿಕ್ಕೆ ಹೊರಟಿದ್ದಾರೆ. ಬುದ್ಧಿವಂತಿಕೆಯಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅವರು ರೆಗ್ಯುಲರೈಸೇಷನ್ ಅಂತ ಹೇಳೋದಿಲ್ಲ, ಸಕ್ರಮ ಅಂತ ಹೇಳಲ್ಲ. ಅವರು ಬರೀ ಖಾತಾ ಆಂದೋಲನ ಅಂತ ಹೇಳ್ತಾರೆ ಅಷ್ಟೇ. ಕೂಡ ಬಿಯಿಂದ ಹೇಗೆ ಮಾಡ್ತೇವೆ ಇದ್ದಾರೆ.
ಯಾತಕ್ಕೋಸ್ಕರವಾಗಿ ಮಾಡ್ತಿದ್ದಾರೆ ಅಂತ ಹೇಳಿದರೆ ಇದುವರೆಗೂ ಕೂಡ ಯಾವುದೇ ರೀತಿಯಾದಂಥ ಮೂಲಭೂತ ಸೌಕರ್ಯಗಳನ್ನು ಕೊಡೋದಕ್ಕೆ ಸರ್ಕಾರ ಸಾಕಾಗಿಲ್ಲ. ಅದು 110 ವಿಲೇಜ್ ಇರ್ಬೋದು ಅಥವಾ 5 CMC ಇರ್ಬೋದು, ಪುರಸಭೆ ಹಿಂದಿನ ಇದು ಸೇರಿರ್ತಕ್ಕಂಥ ಪುರಸಭೆ ಇರ್ಬೋದು. ಕೇವಲ ಏನು ಬೇಕಾಗಿದೆ ಇವತ್ತು ಗ್ಯಾರಂಟಿ ಹೆಸರಿನಲ್ಲಿ ಕೂಡ ಸರ್ಕಾರ ಒಂದು ದಿವಾಳಿ ಅಂಚಿನಲ್ಲಿದೆ. ಸರ್ಕಾರಕ್ಕೆ ಹಣ ಬೇಕಷ್ಟೆ. ಈ ದೃಷ್ಟಿಯಲ್ಲಿ ಬಿಯಿಂದ ಎ ಖಾತೆಗೆ ಎಲ್ಲೆಲ್ಲಿ ಸಾಧ್ಯ ಮಾಡ್ಬೋದು ಮಾಡ್ತಾರೆ. ಅದೇನೋ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇರ್ತಕ್ಕಂಥ ಜಾಗದ ಏನಿದೆ ಪರಿಮಿತಿ ಏನಿದೆ ಅಷ್ಟರಲ್ಲಿ ಮಾತ್ರ. ಇದನ್ನು ಯಾಕೆ ನೀವು ಬೇರೆ ಬೇರೆ ಪುರಸಭೆ ನಗರಸಭೆಯಲ್ಲಿ ಮಾಡಿರ್ತಕ್ಕಂಥ ಯಾಕೆ ಮಾಡ್ತಿಲ್ಲ ಸರ್ಕಾರ? ಯಾಕೆ ಮಾಡಬಾರ್ದು? ಅಲ್ಲೇ ಮಧ್ಯಮಾರ್ಗದ ಜನ ಎಷ್ಟೋ ಜನ ಕೂಡ ತಗೊಂಡೋಗಿ ತಮ್ಮ ಏನು ಉಳಿತಾಯ ಇದೆ ಅದು ತಗೊಂಡೋಗಿ ಅಲ್ಲಿ ಇಟ್ಟು ತಮ್ಮ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಥವಾ ಮನೆ ಕಟ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಯಾಕೆ ಅಂದರೆ ಆಗೋದಿಲ್ಲ. ಅದು ಅಲ್ಲದೆ ಕೂಡ ಏನು ಇವತ್ತು ನೀವು ಈ ಖಾತೆ ಸಂಬಂಧಪಟ್ಟಂತೆ ಕೂಡ ಆಂದೋಲನ ನಡೆಸಿದ್ದೀರಿ. ರಮೇಶ್ ಗೌಡ್ರು ಹೇಳಿದಾಗೆ ಕೂಡ ಸಣ್ಣ ಪುಟ್ಟ ಒಂದು ಇದಕ್ಕೆ ಯಾವುದಕ್ಕೆ ಈಗ ಖಾತಾ ಬದಲಾವಣೆ ಕೂಡ 3 ರಿಂದ 6 ಲಕ್ಷ ರೂಪಾಯಿ ಅಂದರೆ ಎಲ್ಲಿ ತಾನೇ ಕೂಡ ಮಧ್ಯಮವರ್ಗ ತಂದು ಕಟ್ತಾರೆ. ಈ ದೃಷ್ಟಿನಲ್ಲಿ ಕೂಡ ಸರ್ಕಾರ ಇದನ್ನು ಕೂಡ ಮತ್ತೆ ಪುನರಾಲೋಚನೆ ಮಾಡಬೇಕು. ಆಮೇಲೆ ಯಾರು ಮಧ್ಯಮವರ್ಗದ ಜನ ಇದ್ದಾರೆ ಅವ್ರ ಮೇಲೆ ಕೂಡ ಅತಿ ಹೆಚ್ಚಾಗಿ ಆರ್ಥಿಕ ಇದನ್ನು ಹೊರೆ ಹಾಕಬಾರ್ದು. ಇದು ಕೇವಲ ದೃಷ್ಟಿ ಏನು ಅಂತ ಹೇಳಿದರೆ ಒಟ್ಟಾರೆ ಗ್ಯಾರಂಟಿ ಯೋಜನೆ ಮಾಡ್ತಿದ್ದಾರೆ. ಅವ್ರಿಗೆ ಅದಕ್ಕೆ ಬಿಟ್ಟರೆ ಬೇರೆ ಇನ್ನು ಸರ್ಕಾರದ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಎಲ್ಲಿ ಕೂಡ ವ್ಯವಸ್ಥೆ ಇಲ್ಲ. ಈ ರೀತಿಯಾಗಿ ಹಿಂಬಾಗಲಿನಿಂದ ಕೂಡ ಎಲ್ಲಿ ಕೂಡ ಅಕ್ರಮ ಸಕ್ರಮ ಅಂತ ಹೇಳಲ್ಲ. ಇವರು ಕೇವಲ ಖಾತಾ ಬದಲಾವಣೆ ಅಂತ ಹೇಳ್ತಾರೆ, ಖಾತೆ ಆಂದೋಲನ ಅಂತ ಹೇಳ್ತಾರೆ ಅಷ್ಟೇ. ಕೂಡ ಬಿ ಖಾತಾನ ಇದ್ದರು ಎ ಖಾತಾ ಮಾಡ್ತೀವಿ. ಎಲ್ಲಿ ರೆವಿನ್ಯೂ ಸೈಟ್ಗಳಿದ್ರು ಆ ರೆವಿನ್ಯೂ ಸೈಟ್ಗಳ ಮೇಲೆ ಕಟ್ಟಡ ಕಟ್ಟಿದ್ರು. ಎಲ್ಲಿ ಕೂಡ ಮೂಲಭೂತ ಸೌಕರ್ಯ ಕೊಡಲಿಲ್ಲ. ಇನ್ನು 110 ವಿಲೇಜ್ಗಳಿಗೆ ಕುಡಿಯೋ ನೀರು ಕೊಡಲಿಲ್ಲ, ಒಳಚರಂಡಿ ಕೊಡಲಿಲ್ಲ, ರಸ್ತೆಗಳನ್ನು ಮಾಡಲಿಲ್ಲ, ಏನಿಲ್ಲ ಅಭಿವೃದ್ಧಿಗೊಳಿಸಲಿಲ್ಲ. ಈ ದೃಷ್ಟಿಯಲ್ಲಿ ಕೂಡ ಏನು ಇವತ್ತು ಸರ್ಕಾರ ಏನು ಇವತ್ತು ಆದೇಶ ಹೊರಡಿಸಿದೆ, ಆ ಸರ್ಕಾರಿ ಆದೇಶ ಏನಿದೆ ಬಹುಶಃ ರಮೇಶ್ ಗೌಡ್ರು ಹೇಳಿದಾಗೆ ಎಲ್ಲಾದರೂ ಕೂಡ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿರೋದು ಊರ್ಜಿತ ಆಗಲ್ಲ ಅಂತ ಹೇಳ್ತಿದ್ದೀವಿ. ಇದಕ್ಕೆ ನಮ್ಮ ಪಕ್ಷದಿಂದ ಕೂಡ ಸಂಪೂರ್ಣವಾದಂಥ ವಿರೋಧ ಇದೆ. ಹಿಂದೇನು ಸರ್, ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದವಾಗ ಇದೇನು ಪೂಜ್ಯ ದೇವೇಗೌಡರು ಸಾಹೇಬರು ಒಂದು ಚದುರ ಗಜಕ್ಕೇನು 13,800 ರೂಪಾಯಿ ಫಿಕ್ಸ್ ಮಾಡಿದ್ರಲ್ವಾ. ಅದಾದಮೇಲೆ ಇವ್ರು ಬಂದಾಗೂ ಹೆಚ್ಚು ಮಾಡಿದ್ರು, ಕೋರ್ಟ್ಗೆ ಹೋದ್ರು, ಕೋರ್ಟ್ ಅವಾಗೂ ಚಿಮಾರಿ ಹಾಕಿದ್ರು, ಮತ್ತೆ ಪರಿಶೀಲನೆ ಮಾಡಿ ಕಡಿಮೆ ಮಾಡಿದ್ರು. ಬಟ್ ಅವತ್ತು ಮಾಡಿದ್ದೇ ಜಾಸ್ತಿ ಅಂತೇಳಿ ಕಡಿಮೆ ಮಾಡಿದ್ದಾಯಿತು ಅಂತಂದರೆ ಈಗ ನೀವು ಒಂದು 30-40 ಸೈಟ್ಗೆ ಕನಿಷ್ಠ ಮಿನಿಮಮ್ 3 ಲಕ್ಷ ರೂಪಾಯಿ 6 ಲಕ್ಷ ರೂಪಾಯಿವರೆಗೂ ಯಾರಾದರೂ ಸಾಧ್ಯನಾ? ಆಮೇಲೆ ಇದು ಒಂದು ಎರಡನೇದು ನೀವು ಸರ್, ಇದು ಮೇಯ್ನು ಸರ್ಕಾರ ಎಂಥ ಚೀಟಿಂಗ್ ಮಾಡ್ತಾ ಇದ್ದಾರೆ ಅಂತಂದರೆ ನಿಜಕ್ಕೂ ಸಹ ನಿಮ್ಗೆ ಎ ಮತ್ತು ಬಿ ಖಾತೆ ಅಂತನಿಲ್ಲ. ನೀವು ಎಲ್ಲಾದರೂ ಯಾವುದಾದ್ರೂ ನೋಡಿ, ನೀವು KMC ಕಾಯ್ದೆಯಲ್ಲಾದರೂ ನೋಡಿ, BBMPಲಾದರೂ ನೋಡಿ, ಈಗ ಗ್ರೇಟರ್ ಬೆಂಗಳೂರು ಅಂತ ಮಾಡ್ಕೊಂಡಿದ್ದಾರೆ, ಹೋಗ್ಲಿ ಅದರಲ್ಲಾದರೂ ಯಾವುದಾದ್ರು ಕಾಯ್ದೆ ತಗೊಂಬಂದಿದ್ದಾರೆ ನೋಡಿ. ಖಾತಾ ಅಂತೀರಿ ಅಷ್ಟೇ, ನಿಮಗೆ ಎ ಮತ್ತು ಬಿ ಇಲ್ಲವೇ ಇಲ್ಲ. ನೀವು ಬರೀ ಟ್ಯಾಕ್ಸ್ ಕಲೆಕ್ಷನ್ಗೋಸ್ಕರ ಎ ರಿಜಿಸ್ಟರ್ ಮತ್ತು ಬಿ ರಿಜಿಸ್ಟರ್ ಅಂತ ಮಾಡ್ಕೊಂಡ್ರು. ಅದನ್ನೇ ಸರ್ಕಾರ ಎ ರಿಜಿಸ್ಟರ್ ಬಿ ರಿಜಿಸ್ಟರ್ ಅಂತಿರೋದನ್ನ ಎ ಖಾತಾ ಬಿ ಖಾತಾ ಅಂತ ಹೇಳ್ಬಿಟ್ಟು ಮಂಕುಬೂಜಿ ಏರಿಸ್ತಾ ಇದ್ದಾರಲ್ಲ ಇಡೀ ಬೆಂಗಳೂರಿನ 1.25 ಕೋಟಿ ಜನತೆಗೆ. ಏನಂತ ಕರಿಬೇಕು ಇವ್ರಿಗೆ, ಈ ಸರ್ಕಾರಕ್ಕೆ? ನನಗೆ ಅರ್ಥ ಆಗ್ತಾ ಇಲ್ಲ, ನನಗೆ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ದಯಮಾಡಿ ಕೂಡಲೇ ಇದನ್ನು ನಾವೇನು, ನೀವು ಯಾವುದೇ ಸರ್ಕಾರ ಇದ್ರೂ ತೆರಿಗೆ ತಗೊಬೇಕು. ತೆರಿಗೆ ತಗೊಳ್ದೆ ಹೋದರೆ ನಿರ್ವಹಣೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ನೀವು ತೆರಿಗೆ ಈ ರೀತಿನ ಅವೈಜ್ಞಾನಿಕವಾಗಿ ನೀವೇ ಮೀಡಿಯಾದಲ್ಲಿ 23 ರೂಪಾಯಿ ಇರೋದನ್ನ 27 ರೂಪಾಯಿ ಇರೋದನ್ನ BBMPಗೆ ತಗೊಂಬಂದ್ಬಿಟ್ಟು ಅದನ್ನು 250 ರೂಪಾಯಿಂದ 600 ರೂಪಾಯಿ ಮಾಡಿಬಿಟ್ರೆ ಯಾರಾದರೂ ಸಾಧ್ಯನಾ? ಇದನ್ನು ಸಾಧ್ಯನೇ ಇಲ್ಲ. ಹಾಗಾಗಿ ದಯಮಾಡಿ ನಾನು ಹೇಳ್ತಾ ಇದ್ದೀನಿ, ಒಂದು ಕೂಡಲೇ ಇವರೇನಾದರೂ ಇದನ್ನು ಕಡಿಮೆ ಮಾಡದೆ ಹೋದರೆ 100ಕ್ಕೆ 100 ನಾವಂತೂ ಕೋರ್ಟ್ಗೆ ಹೋಗ್ತೀವಿ. ಅದರಲ್ಲೇನು ಎರಡನೇ ಮಾತಿಲ್ಲ. ನಮ್ಮ ಪಕ್ಷದ ವತಿಯಿಂದ ಬೆಂಗಳೂರು ನಗರದಲ್ಲಿ ಭಾಳ ದೊಡ್ಡ ಆಂದೋಲನವನ್ನು ಮಾಡ್ತೀರಿ. ಇದರಲ್ಲಿ ಯಾವುದೇ ರಾಜಿ ಇಲ್ಲ. ಬೆಂಗಳೂರು ನಗರದ ಜನ ಈಗಲಾದರೂ ಎಚ್ಚೆತ್ಕೊಳ್ದೆ ಹೋದರೆ ಏನು ಕಾಂಗ್ರೆಸ್ ಪಕ್ಷ ಯಾವತ್ತು ಅಧಿಕಾರಕ್ಕೆ ಬಂದಿದೆ ಬೆಂಗಳೂರು ನಗರವನ್ನು ಹಾಳು ಮಾಡಿರೋದು ಬಿಟ್ಟರೆ ಬೇರೆ ಯಾವುದು ಬೆಂಗಳೂರು ನಗರಕ್ಕೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾವುದೇ ಒಂದು ಸಣ್ಣ ಕೊಡುಗೆನೂ ಇಲ್ಲ. ಹಾಗಾಗಿ ಕೂಡಲೇ ಇದನ್ನು ರದ್ದು ಮಾಡಬೇಕು ಅಂತೇಳಿ ನಾನು ತಮ್ಮ ಮುಖಾಂತರ ಆಗ್ರಹ ಮಾಡ್ತೀನಿ. ಮಾತಾಡಿ ಸರ್, ಏನಾದರೂ ಕೇಳಂಗಿದ್ರೆ ಕೇಳಿ. ಒಂದು ನಿಮಿಷ ಮಾತಾಡ್ತೀನಿ. ಏನು ಕೇಳಿದ್ರೆ ಹೇಳ್ತೀನಿ ನಾನು, ಬೇರೆ ಏನು
ಹೇಳಿ ನಿಮ್ಮ ಏರಿಯಾದಲ್ಲಿ ಆಲ್ರೆಡಿ ಹೇಳಿದ್ದ ಅದು ನಿಮ್ಮ ಏರಿಯಾದಲ್ಲಿ ಏನಾದರೂ ಪ್ರಾಬ್ಲಮ್ ಕೊಟ್ಟರೆ ಮಾಧ್ಯಮ ಸ್ನೇಹಿತರೆ, ಇಲ್ಲಿವರೆಗೂ ರಮೇಶ್ ಗೌಡರು ಎ ಖಾತ ಅಂದೇನು ಬಿ ಖಾತ ಅಂದೇನು ಮುಂದಿನ ದಿನಗಳಲ್ಲಿ ಜಾರಿ ಕೊಟ್ಟರೆ ಜನಗಳಿಗೆ ಏನು ತೊಂದರೆ ಆಗ್ತದೆ ಅನ್ನೋ ಬಗ್ಗೆ ಸವಿವರವಾಗಿ ಹೇಳಿದ್ದಾರೆ. ಅವರು ಯಾಕೆ ಎ ರಿಜಿಸ್ಟ್ರಲ್ಲಿ ಬಿ ರಿಜಿಸ್ಟ್ರಲ್ಲಿರೋದನ್ನ ಎ ರಿಜಿಸ್ಟ್ರಿಗೆ ತರ್ತಾ ಇದ್ದಾರೆ ಅಂದರೆ, ಬಿ ರಿಜಿಸ್ಟ್ರಲ್ಲಿರ್ತಕ್ಕಂಥ ಆಸ್ತಿಗಳಿಗೆ ಪ್ಲ್ಯಾನ್ ಅಪ್ರೂವಲ್ ಮಾಡೋಕ್ಕೆ ಬರೋದಿಲ್ಲ. ಅವ್ರಿಗೆ ಬಿಲ್ಡಿಂಗ್ ಕಟ್ಟೋದಕ್ಕೆ ಪರ್ಮಿಷನ್ ಕೊಡೋಕ್ಕಾಗೋದಿಲ್ಲ. ಅಂಥ ಆಸ್ತಿಗಳಿಗೆ ಎ ರಿಜಿಸ್ಟ್ರಿಗೆ ತಂದು ಡೆವಲಪ್ಮೆಂಟ್ ಚಾರ್ಜ್ ಕಲೆಕ್ಟ್ ಮಾಡಿ ಅವ್ರ ಪ್ಲ್ಯಾನ್ ಅಪ್ರೂವ್ ಮಾಡಿಕೊಂಡು ಸಿ ತಗೊಂಡ್ರೆ ಎಲೆಕ್ಟ್ರಿಸಿಟಿ ಸಿಗ್ತದೆ, ಇಲ್ಲ ಅಂದರೆ ಎಲೆಕ್ಟ್ರಿಸಿಟಿ ಸಿಗೋದಿಲ್ಲ. ಈ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ. ಅದಕ್ಕೆ ಸರ್ಕಾರ ಏನೂ ಮಾಡದೇ ಇರ್ತಕ್ಕಂಥ ಸ್ಥಿತಿಗೆ ತಲುಪಿದಾಗ ಇದೊಂದು ಮಾರ್ಗವನ್ನು ಹುಡುಕಿಕೊಂಡು ಎ ಇಂದ ಬಿ ಇಂದ ಎಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಸುಮ್ಮನೆ ಮಾಡಿದ್ರೆ ಪ್ರಯೋಜನ ಆಗಲ್ಲ ಅಂಥೇಳಿ ಸರ್ಕಾರಕ್ಕೆ ದುಡ್ಡು ಬರಬೇಕು, 4-5 ಸಾವಿರ ಕೋಟಿ. ಇವ್ರಿಗೆ ಗ್ಯಾರಂಟಿಗೆ ಹಣ ಬೇಕು. ಅದಕ್ಕೆ ಡೆವಲಪ್ಮೆಂಟ್ ಚಾರ್ಜು ಆಗ್ತಂಗೆ ಆಗಬೇಕು, ಅವ್ರು ಏಕಾತೆ ಕೊಟ್ಟಂಗೂ ಆಗಬೇಕು, ಸರ್ಕಾರಕ್ಕೆ ದುಡ್ಡು ಬರಬೇಕು. ಅವ್ರಿಗೇನು ಅನಾಥರೈತಿಗೆ ಬಿಲ್ಡಿಂಗ್ ಕಟ್ಕೊಂಡವ್ರೆ, ಈಗ ಅದಕ್ಕೆ ಖಾಲಿ ಸೈಟ್ ಬಿಲ್ಡಿಂಗ್ ಕಟ್ಟಬೇಕು. ಇವಾಗ ಎಲೆಕ್ಟ್ರಿಸಿಟಿ ಟೆಂಪ್ರರಿ ಕೊಡ್ತಾಯಿಲ್ಲ, ಮುಂಚೆ ಟೆಂಪ್ರರಿ ಎಲ್ಲಂದ್ರೆ ಕೊಡ್ತಾಯಿದ್ರು. ಈಗ ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ತಗೊಂಡು ಸಿ ತಗೋಬೇಕು. ಕಮೆನ್ಸ್ ಸರ್ಟಿಫಿಕೇಟ್ ತಗೊಂಡ್ರೆ ಮಾತ್ರ ನಿಮಗೆ ಕರೆಂಟ್ ಸಿಗುತ್ತೆ. ಅದರಿಂದ ಸರ್ಕಾರ ಇದ್ರ ಮೊರೆ ಹೋಗಿದ್ದಾರೆ. ಇದು ಇಲ್ಲಿಗಲ್ ಟ್ರಾನ್ಸಾಕ್ಷನು, ಅಳಿಯೆಲ್ಲ ಮಗಳ ಗಂಡ ಅನ್ನೋ ಥರ ಇದು ಯಾಕೆ ಮಾಡಿದ್ದಾರೆ ಅಂದರೆ, ಸುಪ್ರೀಂ ಕೋರ್ಟಿಂದ ಏನು ಚೀಮಾರಿ ಹಾಕಿದ್ದಾರೆ ಅದನ್ನು ತಪ್ಪಿಸ್ಕೋಬೇಕು. ಅಕ್ರಮ ಸಕ್ರಮದ್ದು ಕೋರ್ಟ್ ಸ್ಟೇ ಇದೆ, ಅದು ಕ್ಲಿಯರ್ ಆಗಲಿಲ್ಲ. ಇವರು ಅದು ಕ್ಲಿಯರ್ ಮಾಡಿದರೆ ಅಕ್ರಮ ಸಕ್ರಮ ತೆಗೆದು ಇಷ್ಟೆಲ್ಲ ಪ್ರಾಬ್ಲಮ್ ಬರ್ತಿರಲಿಲ್ಲ. ಜೊತೆಗೆ ಇನ್ನೊಂದು ಏನು ಮಾಡಿದ್ದಾರೆ, 2024 ಯಾವುದೋ ಒಂದು ಡೇಟ್ ಕಟ್ ಆಫ್ ಡೇಟ್ವರೆಗೂ ಬಿ ರಿಜಿಸ್ಟ್ರಲ್ಲಿರೋನ ಎ ರಿಜಿಸ್ಟ್ರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಅಂತ ಹೇಳಿದ್ದಾರೆ. ಇವತ್ತು ಒಂದು ಕಟ್ ಆಫ್ ಡೇಟ್ ಕೊಟ್ಬಿಡ್ತೀರ, ನನ್ನ ಪ್ರಾಪರ್ಟಿ ಒಂದು ರಿಜಿಸ್ಟರ್ ಆಗಿಬಿಟ್ಟೈತೆ, ರಿಜಿಸ್ಟರ್ ಆಗಿರೋದಕ್ಕೆ ಎ ಖಾತ ಬಿ ರಿಜಿಸ್ಟ್ರಲ್ಲಿದ್ದರೆ ಎ ಖಾತೆ ಕೊಡ್ತೀರಾ, ಅಥವಾ ಬಿ ರಿಜಿಸ್ಟರ್ ಇಲ್ಲ ಅಂದ್ರೂ ಡೆವಲಪ್ಮೆಂಟ್ ಚಾರ್ಜ್ ಈ ಪೆನಾಲ್ಟಿ ಕಟ್ಟಿಸ್ಕೊಂಡು ಎ ಖಾತೆ ಕೊಡ್ತೀರಾ. ನಾಳೆ ಬೆಳಗ್ಗೆ ಅದೇ ಏರಿಯಾದಲ್ಲಿ ಅದೇ ಬೌಂಡ್ರಿ ಒಳಗಡೆ ರಮೇಶ್ ಗೌಡ್ರ ಪಕ್ಕದಲ್ಲಿ ನನ್ನದೇ ಒಂದು ಸೈಟ್ ಇರ್ತಾರೆ. ನೀವು ಆ ಕಟ್ ಆಫ್ ಡೇಟ್ ಕೊಟ್ಬಿಟ್ರೆ ಅವ್ನಿಗೆ ಪರಿಹಾರ ಹೆಂಗೆ ಮಾಡಿಬಿಟ್ಟಿದ್ದೀರಾ. ಇಲ್ಲಿವರೆಗೂ ಪ್ರಾಸ್ಪೆಕ್ಟಿಗೂ ಯಾವತ್ತು ಸ್ಟಾರ್ಟ್ ಆಗ್ತದೆ ಕಾಯ್ದೆ ಬಂತು ಅಲ್ಲಿವರೆಗೂ ಬಿ ರಿಜಿಸ್ಟ್ರಲ್ಲಿ ಇರ್ತಾವ್ರೆ ಎ ರಿಜಿಸ್ಟ್ರ್ ಕೊಡಬೇಕು. ಬಿ ರಿಜಿಸ್ಟ್ರಲ್ಲೂ ಇಲ್ಲ ಎ ರಿಜಿಸ್ಟ್ರಲ್ಲೂ ಇಲ್ಲ ಅನ್ನೋರಿಗೆ ಎ ಖಾತೆಯನ್ನು ಮಾಡಿಕೊಟ್ಟು ಅವ್ರಿಗೆ ಅನುಕೂಲವನ್ನು ಮಾಡಬೇಕು. ಆದರೆ ಡೆವಲಪ್ಮೆಂಟ್ ಚಾರ್ಜು ಏನು 5% SR ವ್ಯಾಲ್ಯೂಗೆ ಹಾಕ್ತಾಯಿದ್ದಾರೆ. ಕೆಲವು ಕಡೆ 3,000 ಇದೆ, ಕೆಲವು ಕಡೆ 5,000 ಇದೆ, ಕೆಲವು 10,000 ಇದೆ, ಕೆಲವು ಕಡೆ ಮೇನ್ ರೋಡ್ಗೆ 15,000 ಇದೆ, 20,000 ಇದೆ. 6-7 ಲಕ್ಷ ಕಟ್ಟೋದು ನಾವು ಡೆವಲಪ್ಮೆಂಟ್ ಖಾತೆ ಆಗೋದಿಲ್ಲ. ಅದನ್ನು ಕಮ್ಮಿ ಮಾಡಬೇಕು. ಇಲ್ಲ ಅಂತಂದರೆ ಈಗ ಮತ್ತೆ 30 ಅಡಿ ರಸ್ತೆ ಇರಲೇಬೇಕು ಕಂಪಲ್ಸರಿ ಅಂತಾರೆ. ಯಾವನು ಲೇಔಟ್ ಮಾಡಿ ಹೋಗಿದ್ದಾನೆ. ಈಗ 25 ಅಡಿ ರಸ್ತೆ ಮಾಡಿ ಸೈಟ್ ಮಾಡಿದ್ದಾರೆ, ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ, ಸೆಟ್ ಬ್ಯಾಕು ಬಿಟ್ಟಿರಲ್ಲ. ಅವನು ಹೊಡೆಯೋದು ಹೆಂಗೆ ಮಾಡೋಕ್ಕಾಗತ್ತಾ? ಆ ರಸ್ತೆಗಳು ಊರಲ್ಲಿ ಗ್ರಾಮ ಠಾಣ, ಆ ಗ್ರಾಮ ಠಾಣಕ್ಕೆ ಏನು ಪ್ಲ್ಯಾನಿಂಗ್ ಅನ್ವಯಿಸ್ತಲ್ಲ, ಕಂಟ್ರಿ ಟೌನ್ ಪ್ಲ್ಯಾನಿಂಗ್ ಆಗ್ತಾ ಅನ್ವಯಿಸ್ತಲ್ಲ. ಅದಕ್ಕೆ 6 ಅಡಿ ಇದ್ದಾವೆ, 10 ಅಡಿ ಇವೆ, ಒಂದೊಂದು ಮನೆ ಮುಂದೆ 20 ಅಡಿ ಇವೆ. ಆ ರಸ್ತೆಗಳು ಹೆಂಗಿದ್ದಾವೆ, ಕಾನಿಸಾಮರಿ ನಂಬರ್ ಸೈಟ್ ಏನಿಲ್ಲ, ಅದಕ್ಕೆ ಅವನ್ನೇ ಆಧಾರವಾಗಿ ಇಟ್ಕೊಂಡು ಮಾಡಬೇಕು. ಮುಂದಿನ ದಿನಗಳಲ್ಲಿ ರೆವಿನ್ಯೂ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಿರೋದ್ರಿಂದ ಎಲ್ಲರೂ ಕಾಂಪಿಟೆಂಟ್ ಅಥಾರಿಟಿ ಯಾವ್ಯಾವ ಇದ್ದಾವೆ ಬೆಂಗಳೂರಿಗೆ, ಗ್ರೇಟರ್ ಬೆಂಗಳೂರು ಆದಮೇಲೆ ಎಲ್ಲ ಒಂದಕ್ಕೆ ಬರ್ಬೋದು. ಅದಕ್ಕೆ ಮುಂಚೆ BMSCPA, ಅದು BMRDA, ಬೆಂಗಳೂರು ಪ್ರಾಧಿಕಾರ, BDAಗೆ BBMPಗೆ ಏನು ಟೌನ್ ಪ್ಲಾನಿಂಗ್ ಅಪ್ರೂವಲ್ ಪವರ್ ಇರಲಿಲ್ಲ. ಈಗ 2 ಎಕರೆ ಕೊಟ್ಟಿದ್ದಾರೆ. ಅನಂತರ ಡೈರೆಕ್ಟರ್ ಆಫ್ ಟೌನ್ ಪ್ಲಾನಿಂಗ್ ಕರ್ನಾಟಕ ಇವರು ಮಾಡ್ತಾಯಿದ್ರು. ಈಗ ಬೆಂಗಳೂರಿಗೆ ಸಂಬಂಧಪಟ್ಟಂಗೆ GB ಆಗಿರೋದ್ರಿಂದ
BMICP, ಬೈಯಪ್ಪ, ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಥಾರಿಟಿ ಇವೆಲ್ಲ ಒಂದೇ ಟೇಬಲಲ್ಲಿ ಬರೋದ್ರಿಂದ ಈಗ ಅಪ್ರೂವಲ್ ಮಾಡ್ಕೊಂಡು ಹೋದ್ಮೇಲೆ ಅಪ್ರೂವಲ್ ಲೇಔಟ್ ಮಾಡಿದಾಗ ಈ ಸಮಸ್ಯೆಗಳು ಉದ್ಭವ ಆಗಲ್ಲ. ಇದನ್ನು ಮಾಡಿದ್ದೀರಾ, ಕಂಟಿನ್ಯೂ ಮಾಡಿ. ಮತ್ತೆ ಯಾರೋ ರೆವಿನ್ಯೂ ಮಿನಿಸ್ಟರ್ ಚೇಂಜ್ ಆದ ತಕ್ಷಣ ಮತ್ತೆ ಅದೇ ಕತೆ ಹಳೆ ರಾಗ ಆದರೆ ಈ ಬೆಂಗಳೂರನ್ನ ಸರಿ ಮಾಡೋಕ್ಕೆ ಯಾಕೆ ಆಗಲ್ಲ ಅನ್ನೋ ಮಾತನ್ನ ನಾನು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.